ಹಲವಾರು ಆಯಾಮಗಳಲ್ಲಿ ಬೆಳೀತಿರುವಂತಹ ಈ ಚರ್ಚೆಯ ಚೌಕಟ್ಟನ್ನು ನಿರ್ಮಿಸೋ 4 ಪ್ರಮುಖ ಪ್ರಶ್ನೆಗಳು ನಿಮ್ಮ ಮುಂದೆ. ಒಬ್ಬರ ಘೋಷಣೆ, ಮತ್ತೊಬ್ಬರ ಘರ್ಜನೆ. ಮತಗಳ ಮೂಲಕ ಗೆಲುವಿನ ಸದ್ದು ಮಾಡೋದು ಯಾರು ಅಂತ. ಅಂದ್ರೆ ಅಲ್ಲಾಗಿತ್ತು, ಆದಾಗ ಏನಾಗಿತ್ತು ಅನ್ನೋದೊಂದು ಪ್ರಶ್ನೆ ಬಂದ್ಬಿಡುತ್ತೆ. ಅದೇ ಎರಡನೇ ಪ್ರಶ್ನೆ, ಉಚಿತ ವಿದ್ಯುತ್ ಘೋಷಣೆಯನ್ನ ಗುಜರಾತ್ನಲ್ಲಿ ಮಾಡಿದಂತೆ ರೇವಾಡಿ ಸಂಸ್ಕೃತಿ ಎಂದು ಕೌಂಟರ್ ಮಾಡುತ್ತಾ ಬಿಜೆಪಿ. ಆ ರೇವಾಡಿ ಅಂದ್ರೆ ಅದೇ ಉಚಿತವಾಗಿ ಸುಮ್ಮನೆ ಕೊಡೋ ಅಂತ ವಸ್ತುಗಳು ಅಂತ ನಾವು ಗುಜರಾತಿನಲ್ಲಿ ಅರ್ಥ ಮಾಡ್ಕೊಂಡ್ವಿ. ಅದಕ್ಕೆ ಸಮಾನಾರ್ಥಕ ಪದ ಕನ್ನಡದಲ್ಲಿ ಇದೆಯಾ ಅನ್ನೋದು ಗೊತ್ತಿಲ್ಲ. ಇನ್ನು ಯುವಕರ ಮತ ಸೆಳೆಯುವ ಬಿಜೆಪಿ ಯತ್ನವನ್ನ ಕುಗ್ಗಿಸೋದಕ್ಕೆ ಯುವ ಕೇಂದ್ರಿತ ಘೋಷಣೆಯನ್ನ ಕೂಡ ನಿರೀಕ್ಷಿಸಬಹುದಾ ಕಾಂಗ್ರೆಸ್ನಿಂದ? ಯಾಕಂದ್ರೆ ಬಹಳ ಸ್ಟ್ರಾಟಜಿಕ್ ಆಗಿ ಹೋಗ್ತಾ ಇದೆ. ಅಲ್ಲಿ ಪಂಚರತ್ನ ಯಾತ್ರೆ, ಅವ್ರು ತೆಗೆದುಕೊಂಡಂತ ವಿಷಯಗಳು, ಇವತ್ತು ಇಲ್ಲಿ ಮಾಡಿದಂಥ ಒಂದು ಘೋಷಣೆ. ಗುಜರಾತ್ನಲ್ಲೂ 300 ಯೂನಿಟ್ ತನಕ ಕೊಡ್ತೀವಿ ಅಂತ ಹೇಳಿದ್ರು. ಅದು ಯಾವ ಪ್ರಮಾಣದಲ್ಲಿ ವರ್ಕೌಟ್ ಆಯಿತು ಕಾಂಗ್ರೆಸ್ಸಿಗೆ? ಬಿಜೆಪಿ ಅದನ್ನ ಅಲ್ಲಿ ಹೇಗೆ ಎದುರಿಸಿತ್ತು? ಈ ರೀತಿಯ ಪ್ರಶ್ನೆಗಳು ಉದ್ಭವ ಆಗ್ತವೆ. DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಜೊತೆಗಿನ 10 ದಿನಗಳ ಬಸ್ ಯಾತ್ರೆ ಬಿಕ್ಕಟ್ಟು ಮತ್ತು ಬಿರುಕಿನ ಮಾತನ್ನ ಶಮನಗೊಳಿಸುತ್ತಾ? ಯಾಕಂದ್ರೆ ಇಲ್ಲಿವರೆಗೂ ಪ್ರಶ್ನೆ ಎದ್ದಿದ್ದೆ ಅದಲ್ವಾ, ಬಸ್ಸಲ್ಲಿರೋದು ಡ್ರೈವರ್ ಸೀಟ್ ಒಂದೇ, ಸ್ಟೇರಿಂಗ್ ವೀಲ್ ಒಂದೇ. ಹಂಗಾಗಿ ಬಸ್ ಯಾತ್ರೆನ ಡ್ರೈವ್ ಮಾಡೋರು ಯಾರು ಅಂದ್ರೆ ಲೀಡ್ ಮಾಡೋರು ಯಾರು ಅಂತ ಇಬ್ರು ಅದೇ ಬಸ್ಸಲ್ಲೇ ಕೂತು ಒಂದು ಬೇರೆ ರೀತಿಯ ಸಂದೇಶವನ್ನ ಕೊಟ್ರ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಅಲ್ಲಿಗೆ ನಾವು ಸಾಂಕೇತಿಕವಾಗಿ ನೋಡೋದಾದ್ರೆ ಡ್ರೈವರ್ ಸೀಟಲ್ಲಿ ಕೂತಿರೋರು ಬೇರೆ, ಚುನಾವಣೆ ಫಲಿತಾಂಶದ ನಂತರನೂ ಡ್ರೈವರ್ ಸೀಟಲ್ಲಿ ಬರೋದು ಬೇರೆ ಯಾರೋನ ಅನ್ನೋ ಪ್ರಶ್ನೆ ಕೂಡ ನಮಗೆ ಮೂಡೋ ಅಂತ ಇಲ್ಲಿ ಆಸ್ಪದ ಸೃಷ್ಟಿ ಆಗೋಯ್ತು. ಚರ್ಚೆ ಶುರು ಮಾಡೋದಕ್ಕೂ ಮುಂಚೆ ಇವತ್ತು KPCC ಅಧ್ಯಕ್ಷರು ಅವರ ಮಾತಿನ ವೇಳೆ ಮಾಡಿದಂಥ ಈ ಒಂದು ಘೋಷಣೆ ಮತ್ತೊಮ್ಮೆ ಕೇಳೋಣ. ಇವತ್ತು ಮೊದಲನೆಯ ಗ್ಯಾರಂಟಿ ಬೆಳಗಾಂನಲ್ಲಿ ಇಡೀ ರಾಜ್ಯದ ಎಲ್ಲ ಜನತೆಗೂ ಕೂಡ 200 ಯೂನಿಟ್ ವಿದ್ಯುತ್ ಅನ್ನು ಕೊಟ್ಟು ಮನೆಯ ಬೆಳಕನ್ನ ಮಾಡುವಂತ ಕೆಲಸ ಈ ಗಂಡು ಭೂಮಿ ಬೆಳಗಾವಿಯಿಂದ ಪ್ರಾರಂಭ ಮಾಡಿದ್ದೇವೆ. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಇವತ್ತು ಮೊದಲನೆಯ ಗ್ಯಾರಂಟಿ ಬೆಳಗಾಂನಲ್ಲಿ ಇಡೀ ರಾಜ್ಯದ ಎಲ್ಲ ಜನತೆಗೂ ಕೂಡ 200 ಯೂನಿಟ್ ವಿದ್ಯುತ್ ಅನ್ನು ಕೊಟ್ಟು ಮನೆಯ ಬೆಳಕನ್ನ ಮಾಡುವಂತ ಕೆಲಸ ಈ ಗಂಡು ಭೂಮಿ ಬೆಳಗಾವಿಯಿಂದ ಪ್ರಾರಂಭ ಮಾಡಿದ್ದೇವೆ. ಅದಕ್ಕೆ ಇನ್ನ ಈಗಾಗಲೇ ಪಂಚರತ್ನ ಯಾತ್ರೆ ಅರ್ಧ ರಾಜ್ಯವನ್ನ ಕವರ್ ಮಾಡಿ ಇವಾಗ ಕಲ್ಯಾಣ ಕರ್ನಾಟಕದಲ್ಲಿ ಇರುವಂಥದ್ದು. ಅವರು ಮೊದಲನೇ ದಿನನೇ ಹೇಳ್ಕೊಂಡ್ ಬಂದಿದ್ದಾರೆ ಒಂದಷ್ಟು ಪ್ರಮುಖ ವಿಷಯಗಳ ಬಗ್ಗೆ ಅರಿವನ್ನ ಮೂಡಿಸೋದಕ್ಕೆ JDSನ ಒಂದು ಕಲ್ಪನೆ ಅನುಷ್ಠಾನಗೊಳಿಸಬೇಕು ಅಂತಿರುವಂಥ ಕಲ್ಪನೆ ಯಾವ ರೀತಿ ಇದೆ ಆ ಜನರಲ್ಲಿ ಅದನ್ನ ನಾವು ಮನವರಿಕೆ ಮಾಡಬೇಕು. ಆ ಕಾರಣಕ್ಕಾಗಿ ಈ ಕಡೆಯಿಂದ ಕಾಂಗ್ರೆಸ್ ಘೋಷಣೆ ಬರ್ತಿದ್ದಂತೆ ಮತ್ತೊಮ್ಮೆ ಜನರಿಗೆ ನೆನಪಿಸ್ಕೊಡುವಂತಹ ರೀತಿಯಲ್ಲಿ HD ಕುಮಾರಸ್ವಾಮಿ ಅವರ ಮಾತು. ರೈತರಿಗೆ ವಿದ್ಯುತ್ ಶಕ್ತಿ ಕೊಡ್ತೀವಿ ಅಂತ. ಅದಷ್ಟೇ ಅಲ್ಲ, ನಮ್ಮ ರೈತರು ನೀವೇನು ಬೆಳೆ ಬೆಳಿತೀರಿ ಪ್ರತಿ ವರ್ಷ ಸಾಲ ಮನ್ನಾದಿಂದ ನೀವು ನೆಮ್ಮದಿಯಿಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನೀವು ಸಾಲಗಾರ ಆಗದೇ ಇರ್ತಕ್ಕಂಥ ರೀತಿ ಸರ್ಕಾರಗಳು ಆರ್ಥಿಕ ನೆರವನ್ನ ಸರ್ಕಾರವೇ ಕೊಡ್ತಕ್ಕಂಥ ಒಂದು ಹೊಸ ಸ್ಕೀಮ್ ರಾಜ್ಯದಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ತರಬೇಕು. ಈ ಚರ್ಚೆಯಲ್ಲಿ ನನ್ನ ಜೊತೆ ಭಾಗವಹಿಸ್ತಿದ್ದಾರೆ ಕುಮಾರ್ ಅವರು, JDSನ ವಕ್ತಾರರು. ಮಹೇಶ್ ತೆಂಗಿನಕಾಯಿ ಅವರು ಇದ್ದಾರೆ, ಹುಬ್ಬಳ್ಳಿಯಿಂದ ಜಾಯ್ನ್ ಆಗ್ತಿದ್ದಾರೆ. ಮಹೇಶ್ ತೆಂಗಿನಕಾಯಿ ಅವರು ನಮಸ್ಕಾರ. ಕವಿತಾ ರೆಡ್ಡಿ ಅವರಿದ್ದಾರೆ, ಕಾಂಗ್ರೆಸ್ಸಿನ ವಕ್ತಾರರು. ನಮಸ್ಕಾರ ಕವಿತಾ ರೆಡ್ಡಿ ಅವರೇ. ಕೆಲವೇ ನಿಮಿಷಗಳಲ್ಲಿ ಹಿರಿಯ ಪತ್ರಕರ್ತರು ಮತ್ತು ವಿಶ್ಲೇಷಕರು ಆದ ರಾಜಕೀಯ ವಿಶ್ಲೇಷಕರಾದ ಶಿವಕುಮಾರ್ ಅವರು ಕೂಡ ಇದ್ದಾರೆ. ನಮಸ್ಕಾರ ಎಲ್ರಿಗೂ, ಸ್ವಾಗತ. ಮೊದಲನೇದಾಗಿ ಕವಿತಾ ರೆಡ್ಡಿ ಅವ್ರನ್ನೇ ಮಾತಾಡ್ಸೋಣ. ಫಸ್ಟ್ ಟೈಮ್ ಆನ್ ಟು ದ ಪಾಯಿಂಟ್ ಮೇಡಮ್, ವೆಲ್ಕಮ್ ಟು ನ್ಯೂಸ್ 18. ನಿಖಿಲ್ ಮಾತಾಡ್ತೀನಿ. ಥ್ಯಾಂಕ್ ಯು ಫಾರ್ ಯೋರ್ ಟೈಮ್ ಆ್ಯಂಡ್ ಇನ್ ಎನಿ ಕೇಸ್ ಯು ಆರ್ ದಿ ಓನ್ಲಿ ಲೇಡಿ ಆನ್ ದ ಪ್ಯಾನಲ್, ಸೊ ಲೆಟ್ಸ್ ಡೂ ಲೇಡೀಸ್ ಫಸ್ಟ್. ಮೇಡಮ್, ಇದೇ ರೀತಿಯ ಒಂದು ಘೋಷಣೆ ಗುಜರಾತ್ ನಲ್ಲಿ ಆಯ್ತು ಮೇಡಮ್. ತುಂಬಾ ಬ್ರೇಕ್ ಆಗ್ತಾ ಇದೆ. ಸೊ ಐ ಟ್ರೈ ಟು ಕರೆಕ್ಟ್ ದಟ್. ಅಲ್ಲ, ಒಂದು ನಿಮಿಷ, ಅದು ಸರಿಪಡಿಸೋ ಪ್ರಯತ್ನ ಮಾಡ್ತೀನಿ. ನನ್ನ ಟೀಮ್ ಕೂಡ ನಿಮ್ಮ ಧ್ವನಿಯನ್ನ ಕೇಳಿಸ್ಕೊಂಡಿದ್ದಾರೆ. ವಾಯ್ಸ್ ಬ್ರೇಕ್ ಆಗ್ತಿದೆ. ಈಗ ಬೆಟರ್ ಇದೆಯಾ ಮೇಡಮ್? ಈಗ ಬೆಟರ್ ಇದೆಯಾ? ಕೇಳ್ತಿದ್ಯಾ ಕ್ಲಿಯರ್ ಆಗಿ? ಓಕೆ ಓಕೆ ಮೇಡಮ್, ಗುಜರಾತ್ ನಲ್ಲೂ ಇದೇ ರೀತಿಯ ಒಂದು ಘೋಷಣೆ ಆಗಿತ್ತು. ಅಲ್ಲಿ 300 ಯೂನಿಟ್ ಘೋಷಣೆ ಮಾಡಿದ್ರಿ, ಇಲ್ಲಿ ಬರೀ 200 ಯೂನಿಟ್. ಅಂದ್ರೆ ಈ ರಾಜ್ಯ ಜನತೆಗೆ ಈ ಅವಕಾಶ ತಗೊಂಡು ನಾವು ಮತ್ತೊಮ್ಮೆ ತಿಳಿಸ್ಕೊಳ್ಳೋಣ. ವಿ ಆರ್ ಅ ರೆವಿನ್ಯೂ ಸರ್ಪ್ಲಸ್ ಅಂಡ್ ಅ ಪವರ್ ಸರ್ಪ್ಲಸ್ ಸ್ಟೇಟ್. ನಮ್ಮಲ್ಲಿ ಉತ್ಪಾದನೆ ಆಗುವಂಥ ವಿದ್ಯುತ್ ಶಕ್ತಿ ನಮ್ಮ ರಾಜ್ಯಕ್ಕೆ ಎಷ್ಟು ಬೇಕೋ ಅದಕ್ಕಿಂತ ಒಮ್ಮೊಮ್ಮೆ ಜಾಸ್ತಿನೂ ಆಗ್ತವೆ, ಡಿಪೆಂಡಿಂಗ್ ಆನ್ ದ ಕೆಪಾಸಿಟಿ ಆಫ್
ಪವರ್ ಪ್ಲಾಂಟ್ಸ್ ಆ್ಯಂಡ್ ದೇರ್ ಫಂಕ್ಷನಿಂಗ್. ಈ 200 ಯೂನಿಟ್ನ ಉಚಿತವಾಗಿ ಕೊಡ್ತೀವಿ ಅಂತ ನೀವು ಹೇಳ್ತಿದ್ದೀರಲ್ಲ, ಗುಜರಾತ್ನಲ್ಲಿ ಇದೇ ರೀತಿಯ ಒಂದು ಪ್ರಯತ್ನ ನೀವು ಮಾಡಿದ್ರಿ. ಅಲ್ಲಿ ಆಮ್ ಆದ್ಮಿ ಪಕ್ಷ ಕೂಡ ಇತ್ತು ನಿಮ್ಮ ಪೈಪೋಟಿಯಲ್ಲಿ, ಇಲ್ಲೂ ಇದ್ದಾರೆ. ಅಲ್ಲಿ ರೇವಾಡಿ ಕಲ್ಚರ್ ಅಂದ್ಬಿಟ್ರು ಮೇಡಮ್, ರೇವಾಡಿ ಕಲ್ಚರ್. ಇಲ್ಲೂ ಕೂಡ ಅದೇ ರೀತಿಯ ಕೌಂಟರ್ ಬರೋದಿಲ್ಲ ಅಂತ ನೀವು ಹೇಗೆ ಹೇಳ್ತೀರಿ ಕವಿತಾ ಅವರೇ? ನಿಖಿಲ್ ಅವರೇ, ತುಂಬಾ ದೊಡ್ಡ ಪ್ರಶ್ನೆ ಅಥವಾ ಉದ್ದದಾಗ ಇರುವಂತಹ ಪ್ರಶ್ನೆ ನೀವು ಕೇಳಿದ್ರೆ, ನೀವು ವಿಶ್ಲೇಷಣೆ ಮಾಡಿದಾಗ ನನ್ಗೆ ಅರ್ಥ ಆಯ್ತು. ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಅಷ್ಟೇ ಉದ್ದವಾಗಿ ಕೊಡಿ ಮೇಡಮ್, ಅಷ್ಟೇ ಉದ್ದವಾಗಿ ಕೊಡಿ, ನಿಮಗೂ ಟೈಮ್ ಇದೆ ಪ್ಲೀಸ್. ನನ್ಗೆ ಇಂಟರ್ಜೆಕ್ಟ್ ಮಾಡ್ಬೇಡಿ, ಯಾಕಂದ್ರೆ ಥಾಟ್ ಪ್ರೊಸೆಸ್ ಹಾಳಾಗುತ್ತೆ. ಸೊ ಮೊದಲನೇದಾಗಿ ಪ್ರಜಾಧ್ವನಿ ಯಾತ್ರೆ ಇವತ್ತಿಂದ ಬೆಳಗಾವಿಯಿಂದ ಸ್ಟಾರ್ಟ್ ಆಗಿದೆ. ಬೆಳಗಾವಿ ನಮ್ಗೆ ಬಹಳ ಒಂದು ಹಿಸ್ಟಾರಿಕಲಿ ತುಂಬಾ ಮುಖ್ಯವಾದಂತ ಸ್ಥಳ. ಅಲ್ಲಿಂದ ನಾವು ಇವತ್ತು ಈ ಒಂದು ಪ್ರಜಾಧ್ವನಿ ಯಾತ್ರೆಯನ್ನ ನಾವು ಸ್ಟಾರ್ಟ್ ಮಾಡಿದೀವಿ. ಮೊದಲೇ ಘೋಷಣೆ ಮಾಡಿರೋದು 200 ಯೂನಿಟ್ ಅಷ್ಟು ಉಚಿತ ಎಲೆಕ್ಟ್ರಿಸಿಟಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು, ಅದು ಒಂದು ಬೇಸಿಕ್ ಮಿನಿಮಮ್. ಯಾವುದೇ ಮನೆಗೆ ಒಂದು ಬೇಸಿಕ್ ಮಿನಿಮಮ್ ರಿಕ್ವೈರ್ಮೆಂಟ್. ಅದು ಎಲ್ಲಾ ಮನೆಗೆ ಅದು ಸಾಕಾಗತ್ತೆ ಅಂತ ಹೇಳೋಕ್ ಆಗೋದಿಲ್ಲ. ಸೊ ಯಾರ್ಯಾರಿಗೆ ಅನುಕೂಲಗಳಿದೆಯೋ, ಯಾರ್ಯಾರು ಜಾಸ್ತಿ ಬಳಕೆ ಅನುಕೂಲ ಇರೋರೇ ಜಾಸ್ತಿ ಬಳಕೆ ಮಾಡುದು. ಸೊ ಅವ್ರು ಅದಕ್ಕೆ ತಕ್ಕಾಗೆ ಪೇಮೆಂಟ್ ಮಾಡ್ತಾರೆ, ಅವ್ರಿಗೆ ತಕ್ಕಾಗೆ ಅದು ಬಿಲ್ ಬರುತ್ತೆ. ಯಾರು ಬೇಸಿಕ್ ಮಿನಿಮಮ್ ಏನ್ ರಿಕ್ವೈರ್ಮೆಂಟ್ ಇದೆಯೋ ಅದನ್ನ ನಾವಿವತ್ತು ಘೋಷಣೆ ಮಾಡಿದೀವಿ. ಅಷ್ಟಾದ್ರೂ ಒಂದು ಬೇಸಿಕ್ ಮಿನಿಮಮ್ ಬೇಕು ಅಂತ ಹೇಳ್ಬಿಟ್ಟು. ಇದು ಒಂದು ಘೋಷಣೆ ಅಲ್ಲ, ಇದು ಮ್ಯಾನಿಫೆಸ್ಟೋನ ಒಂದು ಭಾಗ. ಎಲ್ಲಾ ಪೊಲಿಟಿಕಲ್ ಪಾರ್ಟೀಸ್ಗೂ ಒಂದು ಅವ್ರದೇ ಆದಂತ ಒಂದು ಡ್ಯೂಟೀಸ್ ಇರುತ್ತೆ, ಒಂದು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಹಾಗಾಗಿ ನಾವು ಒಂದು ದೊಡ್ಡ ಒಂದು ಮ್ಯಾನಿಫೆಸ್ಟೋ ಕಮಿಟಿ ಮಾಡಿ ನಮ್ಮ ಮೂಲಕ ಯಾವ್ಯಾವ ತರ ನಾವು ಬದಲಾವಣೆ ತರಬೇಕು, ಯಾವ್ಯಾವ ತರ ಘೋಷಣೆಗಳು ಮಾಡ್ಬೇಕು, ಯಾವ್ಯಾವ ತರ ನಾವು ಅಡ್ಮಿನಿಸ್ಟ್ರೇಟಿವ್ ಚೇಂಜಸ್ ತರಬೇಕು ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಮ್ಯಾನಿಫೆಸ್ಟೋ ಕಮಿಟಿ ಮೂಲಕ ನಾವು ಸಾಕಷ್ಟು ರಿಸರ್ಚ್ ಮಾಡಿ ಏನ್ ಮಾಡಿದ್ರೆ ಜನರಿಗೆ ಅನುಕೂಲ ಆಗುತ್ತೆ. ಈಗಾಗಲೇ ಬೆಲೆ ಏರಿಕೆಯಿಂದ ಜನ ತತ್ತರಿಸ್ತಾ ಇದ್ದಾರೆ, ಜಾಬ್ಸ್ ಕಡಿಮೆ ಆಗ್ತಾ ಇದೆ, GST ಬೆಲೆ ಜಾಸ್ತಿ ಆಗ್ತಾ ಇದೆ, LPG ಬೆಲೆ ಜಾಸ್ತಿ ಆಗ್ತಾ ಇದೆ. ಇಂತ ಒಂದು ಸಂದರ್ಭದಲ್ಲಿ ಹೇಗೆ ಜನರಿಗೆ ನಾವು ಸ್ಪಂದಿಸಬಹುದು, ನಾವು ಅಧಿಕಾರಕ್ಕೆ ಬಂದಾಗ ಯಾವ ತರ ಸ್ಪಂದಿಸಬಹುದು ಅಂತ ಹೇಳ್ಬಿಟ್ಟು ನಾವು ಈ ಒಂದು ಮೊದಲೇ ಘೋಷಣೆನ ನಾವು ಇವತ್ತು ಮಾಡಿದೀವಿ. ಇದೇ ತರ 4-5 ಘೋಷಣೆಗಳು ಖಂಡಿತ ಇರುತ್ತೆ. ಮತ್ತೆ ಮಹಿಳೆಯರಿಗೆ ಸಪರೇಟ್ ಆಗಿ ಮ್ಯಾನಿಫೆಸ್ಟೋನು ಮಾಡ್ತಾ ಇದೀವಿ. ಸೊ ಹಾಗಾಗಿ ಬಹಳಷ್ಟು ಮ್ಯಾನಿಫೆಸ್ಟೋನ ಕೆಲವು ಮುಖ್ಯ ಅಂಶಗಳು ನಾವು ಹೇಳ್ತಾ ಇದೀವಿ, ಎಲ್ಲಾ ಅಂಶಗಳನ್ನು ಹೇಳ್ತಾ ಇಲ್ಲ. ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ. ಇದು ಒಂದು 4-5 ಪಾಯಿಂಟ್ ಮಾತ್ರ ನಾವು ಇವತ್ತು ಬಿಡುಗಡೆ ಮಾಡ್ತಾ ಇದೀವಿ. ಮ್ಯಾನಿಫೆಸ್ಟೋ, ಕಂಪ್ಲೀಟ್ ಮ್ಯಾನಿಫೆಸ್ಟೋ ಬರುತ್ತೆ. ನೀವು 2013 ಎಲೆಕ್ಷನ್ ಅಲ್ಲಿ ನೋಡ್ಬೋದು. ನಾವು ಮ್ಯಾನಿಫೆಸ್ಟೋ ಬಿಡುಗಡೆ ಮಾಡಿದಾಗ ನಾವು ಹೇಳಿದ್ವಿ ಅನ್ನಭಾಗ್ಯ ಕೊಡ್ತೀವಿ ಅಂತ ಹೇಳ್ಬಿಟ್ಟು, ಅದನ್ನ ಫಸ್ಟ್ ಡೇನೆ ಅನೌನ್ಸ್ ಮಾಡಿದ್ವಿ. ಸೊ ಹಾಗಾಗಿ ನಮ್ಮ ಒಂದು ವಿಚಾರ ಏನಿದೆ, ನಾವು ಮ್ಯಾನಿಫೆಸ್ಟೋನಲ್ಲಿ ಏನ್ ಹೇಳ್ತೀವೋ ಅದನ್ನ 100% ಈ ಜನರಿಗೆ ಕೊಡುವಂತ ಪ್ರಯತ್ನ ಮಾಡ್ತೀವಿ. ಮೇ ಬಿ 1-2 ಲಾಸ್ಟ್ ಟೈಮ್ ತಪ್ಪು ಹೋಗಿರ್ಬೋದು, ಬಟ್ ಈ ಸಲ ಎಲ್ಲಾ ಘೋಷಣೆಗಳು ನಾವು ಮಾಡ್ತಾ ಇರೋದು ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಎಲ್ಲಾ ಒಂದು ಪ್ರಣಾಳಿಕೆಯಲ್ಲಿರುವಂತ ಎಲ್ಲಾ ಘೋಷಣೆಗಳು ಸಹ 100% ಇಂಪ್ಲಿಮೆಂಟ್ ಆಗೋ ರೀತಿಯಲ್ಲಿ ನಾವು ಅಡ್ಮಿನಿಸ್ಟ್ರೇಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮೇಡಮ್, ನೀವು ಹೇಳಿದ್ರಿ ಇಷ್ಟುದ್ದ ಪ್ರಶ್ನೆ ಕೇಳಿದೆ, ನಿಮ್ಗೆ ಅರ್ಥ ಆಗೋಯ್ತು ಅಂತ. ಬಟ್ ನನ್ನ ಪ್ರಶ್ನೆ ಒಂದ್ ಬಿಟ್ಟು ಇನ್ನೆಲ್ಲಾ ಉತ್ತರ ಕೊಟ್ರಿ ಮೇಡಮ್. ನಾನ್ ಕೇಳಿದೆ ಇದೇ ರೀತಿಯ ಘೋಷಣೆ ನೀವು ಗುಜರಾತ್ ಅಲ್ಲಿ ಮಾಡಿದ್ರಿ, ರೇವಾಡಿ ಕಲ್ಚರ್ ಅಂತ ಹೇಳಿದ್ರು. ಆಮ್ ಆದ್ಮಿ ಪಾರ್ಟಿ ಮತ್ತೆ ನಿಮ್ಮ ಪಾರ್ಟಿ ಎರಡೂ ಪಾರ್ಟಿಗಳು ಮಾಡಿದಂತ ಘೋಷಣೆಯನ್ನ ರೇವಾಡಿ ಅನ್ನೋ ಬ್ರಾಕೆಟ್ ಅಲ್ಲಿ ಹಾಕ್ಬಿಟ್ರು. ಐ ಆಮ್ ಶೋರ್ ನಿಮ್ಗೆ ಗೊತ್ತಿದೆ ಆ ಒಂದು ಸಂಗತಿ. ಅದ್ರ ಬಗ್ಗೆ ಉತ್ತರ ಕೊಡ್ಲೇ ಇಲ್ಲ ಮೇಡಮ್. ನಿಖಿಲ್ ಅವರೇ, ಗುಜರಾತ್ ಕರ್ನಾಟಕ ಅಲ್ಲ, ಕರ್ನಾಟಕ ಗುಜರಾತ್ ಅಲ್ಲ ಒಂದು. ಬಟ್ ಕಾಂಗ್ರೆಸ್ ಅದೇ ಅಲ್ವಾ ಮೇಡಮ್? ಎರಡೂ ಕಡೆ ಕಾಂಗ್ರೆಸ್ ಅದೇ, ಎರಡೂ ಕಡೆ ಬಿಜೆಪಿ ಅದೇ ಅಲ್ವಾ? ಐ ಮೀನ್ ದ ಪೊಲಿಟಿಕಲ್ ಪಾರ್ಟೀಸ್ ರಿಮೇನ್ ದ ಸೇಮ್. 1 ಮಿನಿಟ್ ನಿಖಿಲ್, 1 ಮಿನಿಟ್ ನಮ್ಗೆ ಮಾತಾಡಕ್ಕೆ ಅವಕಾಶ ಕೊಡಿ. ಕರ್ನಾಟಕ ಇಸ್ ನಾಟ್ ಗುಜರಾತ್, ಗುಜರಾತ್ ಇಸ್ ನಾಟ್ ಕರ್ನಾಟಕ. ಗುಜರಾತ್ ಇಸ್ ರೀಲಿಂಗ್ ಅಂಡರ್ ಎಕ್ಸ್ಟ್ರೀಮ್ ಹೈ ಅಮೌಂಟ್ ಆಫ್ ಡೆಟ್ ಇದೆ. ಇವತ್ತು ಅಷ್ಟೇ ನಿನ್ನೆ ಭಾಷಣದಲ್ಲೂ ಸಹ ನಮ್ಮ ಸಿದ್ದರಾಮಯ್ಯ ಅವರು ಹೇಳಿದ್ರು ಯಾವ ತರ ಇಲ್ಲೂ ಸಹ ಡೆಟ್ ಇನ್ಕ್ರೀಸ್ ಆಗಿದೆ ಅಂತ. 70 ವರ್ಷದಲ್ಲಿ ಇದ್ದಿರುವಂತ ಡೆಟ್ ಇವತ್ತು ಜಾಸ್ತಿ ಆಗ್ತಾ ಇದೆ ಇಲ್ಲೂ ಹೇಳ್ತಾ ಇದ್ದಾರೆ. ನಾವು ಘೋಷಣೆ ಮಾಡಿರೋದು ಕರ್ನಾಟಕಕ್ಕೆ, ಯಾಕಂದ್ರೆ ಕರ್ನಾಟಕದಲ್ಲಿ ನಾವು ಸಹ ಇದು ಸೋಲಾರ್ ಎನರ್ಜಿ ಜನರೇಟ್ ಮಾಡಿ ತೋರಿಸಿದೀವಿ. ಒನ್ ಆಫ್ ದಿ ವರ್ಲ್ಡ್ಸ್ ಬಿಗ್ಗೆಸ್ಟ್ ಇದು ಸೋಲಾರ್ ಪಾರ್ಕ್ ನಮ್ಮ ರಾಜ್ಯದಲ್ಲಿ ಇದೆ. ಸೊ ನಮ್ಗೆ ಪವರ್ ಯಾವ ತರ ಸಪ್ಲೈ ಮಾಡ್ಬೇಕು, ಯಾವ ತರ ಅದನ್ನ ಇದು ರಿಸೋರ್ಸಸ್ ನ ಬಳಕೆ ಮಾಡ್ಕೊಂಡು ಅಂತ ಪ್ರೂಫ್ ನಾವು ಮಾಡಿದೀವಿ. ನಮ್ಗೆ ಒಂದು ಪ್ರೂಫ್ ಆಫ್ ದಿಸ್ ಇನ್ ಕಾನ್ಸೆಪ್ಟ್ ಇದೆ, ಇವಾಗ ಆಗ್ಲೇ ಇಂಪ್ಲಿಮೆಂಟ್ ಮಾಡಿದೀವಿ. ಅಂತದ್ದು ಬೇಕಾದಷ್ಟು ಮೇಡಮ್, ಪಾವಗಡದ ಸೋಲಾರ್ ಪ್ಲಾಂಟ್, ರಾಯಚೂರಿನ ಥರ್ಮಲ್ ಪವರ್ ಪ್ಲಾಂಟ್, ಇದು ಎಲ್ಲಾದ್ರ ಬಗ್ಗೆ ನಮಗೂ ಒಂದ್ ಚೂರ್ ಐಡಿಯಾ ಇದೆ ಮೇಡಮ್. ಬಟ್ ಪೊಲಿಟಿಕಲಿ ನಾನು ಕೇಳ್ತಿದ್ದೀನಿ,
ನೀವು ಈ ಫ್ರೀ ಬಿ ಕಲ್ಚರಿಗೆ ನೀವು ಮುಂದಾಗ್ಬಿಟ್ರೆ ರಾಷ್ಟ್ರೀಯ ಪಕ್ಷವಾದ ಕಾಂಗ್ರೆಸ್ ಉಚಿತ ಅನ್ನೋ ಈ ಭೂತವನ್ನ ಜನರ ಮನಸ್ಸಿನಲ್ಲಿ ನೀವು ಬಿಟ್ಬಿಟ್ರೆ ಪ್ಲೀಸ್. ನಾವು ಅನ್ನಭಾಗ್ಯ ಅನೌನ್ಸ್ ಮಾಡಿದಾಗ್ಲೂ ಇದೇ ರೀತಿ ನೀವು ಟಾಂಗ್ ಕೊಟ್ರಿ. ಅನ್ನಭಾಗ್ಯ ಇವತ್ತು ಇಡೀ ರಾಜ್ಯದಲ್ಲಿ ಯಾವ ತರ ಜನರಿಗೆ ಕೋವಿಡ್ ಸಾರಿ ಟು ಸೇ ಮೇಡಮ್, ಬಟ್ ನಿಮ್ಮ ಕಂಪ್ಯಾರಿಸನ್ ತಪ್ಪಿದೆ. ಅನ್ನಭಾಗ್ಯ ಅದು ಬಡವರಿಗೆ ಮಾತ್ರ. ನೀವು 200 ಯೂನಿಟ್ ಕೊಡ್ತಿರೋದು ಇಡೀ ರಾಜ್ಯಕ್ಕೆ, ಅಥವಾ ಕ್ಲಾರಿಫೈ ಮಾಡಿ ಇಟ್ ಇಸ್ ಓನ್ಲಿ ಫಾರ್ ದ ಪುವರ್. ಕವಿತಾ ರೆಡ್ಡಿ ಅವರು ನೀವು ಕಂಪ್ಯಾರಿಸನ್ ತಪ್ಪಿದೆ ಅಂತ. ಫುಡ್ ಸೆಕ್ಯೂರಿಟಿ ಅವ್ರು ಮಾತಾಡ್ ಮುಗಿಸ್ಬಿಡ್ಲಿ, ಅವ್ರ ಥಾಟ್ ಫ್ಲೋ ಕಟ್ ಆಗುತ್ತೆ, ಅವ್ರು ಮಾತಾಡ್ ಮುಗಿಸ್ಲಿ. ಒಂದ್ ನಿಮಿಷ. ನಿಖಿಲ್ ಅವರೇ, ನಿಮ್ ಮೊದ್ಲೇ ಹೇಳ್ದೆ, ನಾನು ಈ 200 ಯೂನಿಟ್ಸ್ ಏನಿದೆ ಇದು ಬಡ ಕುಟುಂಬದವರಿಗೆ ಅನ್ವಯ ಆಗತ್ತೆ. ಯಾಕಂದ್ರೆ ಬೇರೆ ಕುಟುಂಬದವರು ಮೇಡಮ್, ಐ ಥಿಂಕ್ ಯು ಶುಡ್ ಗೋ ಬ್ಯಾಕ್ ಅಂಡ್ ಚೆಕ್. ಪ್ರತಿ ಒಂದು ಮನೆಗೂ 200 ಯೂನಿಟ್ ಫ್ರೀ ಅಂತ ಹೇಳಿರೋದು. ನಿಖಿಲ್ ಲೆಟ್ ಮಿ ಫಿನಿಶ್. ಎಲ್ಲರಿಗೂ ಅಪ್ಲೈ ಆಗುತ್ತೆ. ದಿಸ್ ಇಸ್ ಅ ಬೇಸ್ ಮಿನಿಮಮ್. ಈಗ ನಮ್ಮ ಮನೇಲಿ 200 ಗಿಂತ ನಾನು ಜಾಸ್ತಿ ಉಪಯೋಗ ಮಾಡ್ತೀನಿ. ಸೊ 200ಗೆ ಬಿಲ್ ಬಲ್ದೇ ಇರ್ಬೋದು, ನಾನು 201 ಮಾಡಿದಾಗ ನನ್ ಬಿಲ್ ಬರುತ್ತೆ. ಸೊ ಹಾಗಾಗಿ ದಿಸ್ ಇಸ್ ಅ ಬೇಸ್ ಮಿನಿಮಮ್. ಇದು ಬಡವರಿಗೆ ಬಹಳ ಅನುಕೂಲ ಆಗತ್ತೆ. ಯಾರಿಗೆ ಅನುಕೂಲ ಇದೆಯೋ, ಯಾರು ಶ್ರೀಮಂತರಿದಾರೋ, ಯಾರು ಅಬವ್ ಮಿಡಲ್ ಕ್ಲಾಸ್ ಇದಾರೋ ಅವ್ರು ನಾರ್ಮಲ್ ಬಿಲ್ ಪೇ ಮಾಡ್ತಾರೆ, ಯಾಕಂದ್ರೆ ಅವ್ರು ಜಾಸ್ತಿ ಬಳಕೆ ಮಾಡ್ತಾರೆ. ಸೊ ಹಾಗಾಗಿ ಇದು ಅನುಕೂಲ ಆಗೋದು ಬಡ ಕುಟುಂಬಗಳಿಗೆ ಅನುಕೂಲ ಆಗುತ್ತೆ. ಅಂಡ್ ಬಡ ಕುಟುಂಬಗಳಿಗೆ ನೇರವಾಗಿ ಅನುಕೂಲವಾಗುವಂತ ಸಾಧ್ಯತೆ ಇದೆ. ನನ್ನ ಪ್ರಕಾರ ಇದು ಒಂದು ಎಕ್ಸ್ಟ್ರೀಮ್ಲಿ ವೆರಿ ಗುಡ್ ಮೂವ್. ಯಾಕಂದ್ರೆ ಹಳ್ಳಿ ಪ್ರದೇಶ ಇವತ್ತು ಯಾರೋ ನಮ್ಮ ಮನೆಗೆ ಬಂದಿದ್ರು ಒಂದಷ್ಟು ಜನ ಹೆಣ್ಮಕ್ಳು, ಅವ್ರು ಒಂದೇ ಹೇಳಿದ್ರು, ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಆಗ್ತಾನೆ ಇದೆ ಅಂತ ಹೇಳ್ಬಿಟ್ಟು. ಬಡ ಕುಟುಂಬಗಳಿಗೂ ಜಾಸ್ತಿ ಆಗ್ತದೆ, ಎಲ್ಲರಿಗೂ ಜಾಸ್ತಿ ಆಗ್ತಾರೆ. ಸೊ ಹಾಗಾಗಿ ಒಂದು ಬೇಸ್ ಮಿನಿಮಮ್ ಕೊಟ್ಟಾಗ, ಈಗ ಯಾವ ತರ ಅನ್ನಭಾಗ್ಯ ಒಂದ್ 7 kg ಅಕ್ಕಿ ನಾವು ಫ್ರೀ ಆಗಿ ಕೊಟ್ವಿ, ಅದೇ ತರ ಒಂದು ಬೇಸ್ ಮಿನಿಮಮ್ ಕೊಟ್ಟಾಗ ಅದರ ಉಪಯೋಗ ಬಡ ಕುಟುಂಬಗಳಿಗಾಗತ್ತೆ, ಸಾಮಾನ್ಯ ವರ್ಗದವರಿಗಾಗತ್ತೆ, ಕವಿತಾ ರೆಡ್ಡಿ ಅವ್ರು ಹೇಳಿದ್ದೀರಿ, ಮಿಡಲ್ ಕ್ಲಾಸ್ ಆಗತ್ತೆ. ಕವಿತಾ ರೆಡ್ಡಿ ಅವ್ರು ಹೇಳಿದಿರಿ, ನೀವು ಹೇಳ್ತೀರಿ 200 ಯೂನಿಟ್ಸ್ ಫಾರ್ ಅ ಲೋವರ್ ಮಿಡಲ್ ಕ್ಲಾಸ್ ಅವರ ಪುವರ್ ಹೌಸ್ ಹೋಲ್ಡ್. ಒಂದು ಬಡವನ ಮನೆಯಲ್ಲಿ ಅಥವಾ ಆರ್ಥಿಕವಾಗಿ ದುರ್ಬಲರು ಯಾರಿದ್ದಾರೆ ಅವರ ಮನೆಗಳಲ್ಲಿ 200 ಯೂನಿಟ್ ಬಳಸಿದ್ರೆ ಸಾಕಾಗುತ್ತೆ ಅಂತ ನೀವು ಹೇಳ್ತಿದ್ದೀರಿ. ಹಾಗಾಗಿ ಅದಕ್ಕಿಂತ ಹೆಚ್ಚಿಗೆ ಬಳಸೋರು ದುಡ್ಡು ಕೊಡ್ತಾರೆ, ಬಿಲ್ ಕಟ್ತಾರೆ. ಇಲ್ಲಿ ಪ್ರಶ್ನೆ ಇರೋದು ಅನ್ನ ಮತ್ತೆ ವಿದ್ಯುತ್ ಶಕ್ತಿಯನ್ನ ಹೇಗೆ ಕಂಪೇರ್ ಮಾಡೋದು? ದಟ್ ವಾಸ್ ಪ್ಯೂರ್ಲಿ ಬೇಸ್ಡ್ ಆನ್ ಎಕನಾಮಿಕ್ ಸ್ಟೇಟಸ್. ಇಲ್ಲಿ ಹಾಗಿಲ್ಲ, ಪ್ರತಿಯೊಬ್ಬರಿಗೂ 200 ಫ್ರೀ ಸಿಗುತ್ತೆ, ಅದ್ರ ಮೇಲೆ ಬಳಸಿದವರು ಅದಕ್ಕೆ ದುಡ್ಡು ಕಟ್ಟಬೇಕಾಗುತ್ತೆ. ದಟ್ ಇಸ್ ದ ಕ್ಲಾರಿಟಿ ದಟ್ ವಿ ಹ್ಯಾವ್ ಫ್ರಮ್ ಯುವರ್ ಪಾರ್ಟಿ. ಎನಿವೆ, ಕುಮಾರ್ ಅವರೇ, ಇಲ್ಲಿ ಪ್ರಶ್ನೆ ಬರೋದೇನು ಗೊತ್ತಾ, ನೀವು ಪಂಚರತ್ನ ಯಾತ್ರೆ ಅಂತ ಶುರು ಮಾಡಿದ್ರಿ, ನೀವು ಹೇಳಿದ್ರಿ ಶಿಕ್ಷಣ, ಆರೋಗ್ಯ, ಕೃಷಿ, ಜಲ, ಹೀಗೆ ನೀವು ಒಂದು 5 ವಿಷಯಗಳನ್ನ ಇಟ್ಕೊಂಡು ಮಹಿಳಾ ಮತ್ತು ಎಸ್ ನೀವು ಹೇಳಿದ್ದೀರಿ. ಹಾಗೆ ಆ ಯಾತ್ರೆ ಸಾಗ್ತಾ ಇದೆ. ಆ ಯಾತ್ರೆಯ ಎಫೆಕ್ಟ್ ಇದು ಅಂತ ಅಲ್ಲ, ಗೊತ್ತಿಲ್ಲ, ಕುಮಾರ್ ಅವ್ರು ಹೇಳಬೇಕು. ಖಂಡಿತವಾಗಿ ಈ ಎರಡೂ ರಾಷ್ಟ್ರೀಯ ಪಕ್ಷಗಳು ಹಿಂದಿವಾಲಗಳ ಪಕ್ಷ. ಮೊದಲೇ ಹೇಳಿ ಕೇಳಿ ಕನ್ನಡಿಗರ ಮೇಲೆ ಯಾವಾಗಲೂ ಗದಾಪ್ರಹಾರ ಮಾಡ್ಕೊಂಬಂದಿರೋಂಥ ಎರಡು ಪಕ್ಷಗಳು. ಕರ್ನಾಟಕಕ್ಕೆ ಉಪಯೋಗಕ್ಕೆ ಇವರೇನಿಲ್ಲ, ಕರ್ನಾಟಕದ ಕನ್ನಡಿಗರ ಉಪಯೋಗಕ್ಕೆ ಏನೂ ಇಲ್ಲ. ಇವರೆಲ್ಲ ಆಲೋಚನೆಗಳಿರೋದು ಉತ್ತರ ಭಾರತದವ್ರನ್ನ ಗಟ್ಟಿ ಮಾಡೋ ಆಲೋಚನೆಗಳು. ದಕ್ಷಿಣ ಭಾರತದ ಅದು ಕನ್ನಡಿಗರ ಸಬಲೀಕರಣಕ್ಕೆ ಇವ್ರದ್ದೇನು ಕಾರ್ಯಕ್ರಮಗಳಿಲ್ಲ. ನಮ್ಮನ್ನು ನೋಡಿ ನಾವು ಹೇಳ್ಬಿಟ್ವಲ್ಲ, ಈಗಾಗಲೇ 45 ದಿನದಿಂದ ಈ ಕಾರ್ಯಕ್ರಮ ತೆಗೆದುಕೊಂಡು ದಕ್ಷಿಣ ಕರ್ನಾಟಕದಿಂದ ಉತ್ತರ ಕರ್ನಾಟಕದಲ್ಲಿ ಗೆಲ್ತಾ ಇದ್ದಾರಲ್ಲ, ಜನಮಾನಸಕ್ಕೆ ಇವರು ಸೇರಿಬಿಡ್ತಾ ಇದ್ದಾರಲ್ಲ, ನಾವೇನಾದ್ರು ಒಂದಷ್ಟು ಉಚಿತ ಯೋಜನೆಗಳನ್ನು ಘೋಷಣೆ ಮಾಡಬೇಕು ಅಂತ ಮಾಡ್ತಿದ್ದಾರೆಯೇ ಹೊರತು ಇವರು ನಿಜವಾಗ್ಲೂ ಅದನ್ನು ಕಾರ್ಯರೂಪಕ್ಕೆ ತರಕ್ಕೆ ಸಾಧ್ಯ ಇದೆಯಾ? ಕರ್ನಾಟಕಕ್ಕೆ ಯಾವ್ಯಾವ ಗ್ರಿಡ್ಗಳ ಮುಖಾಂತರ ಇವರು ಎಷ್ಟೆಷ್ಟು ವಿದ್ಯುತ್ತನ್ನು ತಗೊಂಬರ್ತಾರೆ? ಮೊದಲು ಹೇಳಬೇಕಲ್ವ, 200 ಯೂನಿಟ್ಟು ಉಚಿತವಾಗಿ ಕೊಡ್ತೀವಿ ಅಂದಿದ ತಕ್ಷಣ ಕರ್ನಾಟಕದಲ್ಲಿ ತಯಾರಾಗುವಂಥ ವಿದ್ಯುತ್ ಎಷ್ಟು, ನಮ್ಮ ಅವಶ್ಯಕತೆ ಎಷ್ಟು? ಅಣು ವಿದ್ಯುತ್ ಕೇಂದ್ರದಿಂದ ಆಗಲಿ ಅಥವಾ ಸೋಲಾರಿಂದ ಆಗಲಿ ಅಥವಾ ನಮ್ಮ ಜಲ ವಿದ್ಯುತ್ ಕೇಂದ್ರಗಳಿಂದ ತಯಾರಾಗ್ತಿರೋ ವಿದ್ಯುತ್ ಎಷ್ಟು? ನಮ್ಮ ಪ್ರತಿದಿನ ಬಳಕೆ ರೈತರಿಗೆ 6 ಗಂಟೆಗಳ ಕ್ವಾಲಿಟಿ ವಿದ್ಯುತ್ತನ್ನು ಕೊಡೋಕ್ಕೆ ಇವ್ರ ಕೈಲಿ ಯಾರ ಕೈಲೂ ಆಗ್ತಾ ಇಲ್ಲ. 3 ಫೇಸು ವಿಲಿ ಅಂತ ಒದ್ದಾಡ್ತಿದ್ದಾರೆ ರೈತರು. ಕರೆಂಟ್ ಕೊಡ್ರಪ್ಪ, ಅವ್ರು ಗುಳ್ಳೆ ಹೋಗೋದು ತಪ್ತದೆ, ಅವ್ರು ಸಬಲೀಕರಣ ಮಾಡ್ರಪ್ಪ, ನಗರಕ್ಕೆ ಬರೋದು ತಪ್ತದೆ, ಆಹಾರ ಸೆಕ್ಯೂರಿಟಿ ಸಿಗುತ್ತೆ ದೇಶಕ್ಕೆ, ಅವ್ರಿಗೆ ಉದ್ಯೋಗ ಸಿಗುತ್ತೆ, ಗೊಬ್ಬರನ ಸರಿಯಾದ ಬೆಲೆ ಕೊಡ್ರಪ್ಪ. ಎಫೆಕ್ಟ್ ಇದು. ಎಸ್, ನೀವು ಯಾವ ಗ್ರಿಡ್ ಇಂದ ಎಷ್ಟು ಯೂನಿಟ್ ಕರ್ನಾಟಕ ತರ್ತೀರಿ ಅನ್ನೋದು ಮೊದಲು ಅಲ್ಲ, ಅದು ಅವರು ಸರ್ಕಾರ ನಡೆಸಿರೋ ಅನುಭವ ಇದೆಯಲ್ಲ ಕುಮಾರ್ ಅವರೇ, ಅವ್ರ ಸರ್ಕಾರಕ್ಕೆ ಬಂದಾಗ ಅವ್ರು ಅದನ್ನ ಹೇಳ್ತಾರೆ. 1 ನಿಮಿಷ ಅಲ್ವಾ ಸರ್, ಅವ್ರ ಸರ್ಕಾರಕ್ಕೆ ಬಂದಾಗ ಹೇಳ್ತಾರೆ ಅಂತ. 9 ಸೆಕೆಂಡಲ್ಲಿ ಸೋಲಾರ್ದು ಏನೇನು ಇವರು ಅವಘಡಗಳು ಮಾಡೋದು ಅಂತ ನಿಮಗೂ ಗೊತ್ತಿದೆ, ಹೌದಾ?
ಅರ್ಜಿ ಹಾಕೋಕ್ಕೆ, ಸೋಲಾರ್ ತಯಾರಾದ ಅರ್ಜಿ ಹಾಕೋದಕ್ಕೆ 9 ಸೆಕೆಂಡಲ್ಲಿ ಯಾವ್ಯಾವ ಅರ್ಜಿಗಳು ಏನೇನಾಯಿತು ಅನ್ನೋದನ್ನ ನೀವು ನೋಡಿದ್ದೀರಿ. ಈಗ ಆ ಸೋಲಾರು ಇದನ್ನೆಲ್ಲ ಪ್ಲಾಂಟ್ಗಳು ಯಾರು ನಡೆಸ್ತಿದ್ದಾರೆ, ಯಾರ ಹೆಸರಲ್ಲಿದೆ ಅನ್ನೋದು ನಿಮ್ಗೆ ಗೊತ್ತಿದೆ. ಮತ್ತೊಂದು ಮೋಸ ಮಾಡಕ್ಕೆ ಹೊರಡ್ತಿದ್ದೀರಿ ಕರ್ನಾಟಕಕ್ಕೆ ವಿದ್ಯುತ್ ಹೆಸರಲ್ಲಿ. ಮಹೇಶ್ ತೆಂಗಿನಕಾಯಿ ಅವರೇ, ಆಯ್ತು, ಅದ್ರ ಹೆಸರಿನಲ್ಲಿ ಸದನ ಸಮಿತಿ ರಚನೆ ಆಯ್ತಲ್ಲ, ಏನೇನಾಗಿದೆ ಅಂತ ಅದ್ರದ್ದು ಉತ್ತರ ಕೊಡ್ಲಿ ಫಸ್ಟ್ ಕರ್ನಾಟಕದ ಜನತೆಗೆ. ಫೇರ್ ಎನಫ್, ನೀವು ಹೇಳಿದಿರಿ ಬಿಡಿ. ಅಂದ್ರೆ ಈಗ ಹೆಂಗ್ ಮಾಡ್ತಾರೆ ಅವರಿಂದ ಹಿಡ್ಕೊಂಡು ಇವ್ರ ಇಂಧನ ಮಂತ್ರಿ ಇದ್ರು DK ಶಿವಕುಮಾರ್ ಅವ್ರಿಗೂ ಏನೇನಾಯ್ತು ಅಂತ ಒಂದು ಶ್ವೇತಪತ್ರ ಹೊರಡಿಸಿ. ಆಯ್ತು, ಕುಮಾರ್ ಅವ್ರು ಹೇಳಿದಿರಿ. ಇವಾಗ 2 ವಿಷಯ ಹೇಳಿದಿರಿ ನೀವು. ಒಂದು, ಖಂಡಿತವಾಗೂ ಇದು ಪಂಚರತ್ನ ಎಫೆಕ್ಟ್ ಉಚಿತ ಘೋಷಣೆ ಮಾಡಿದ್ದಾರೆ. ಇದನ್ನ ಹೆಂಗ್ ಮಾಡ್ತಾರೆ ಅಂತ ಕೂಡ ಹೇಳ್ಬೇಕಾಗಿತ್ತು. ನಿಮ್ ನಿರೀಕ್ಷೆ ಅದಿತ್ತು. ನಾವು ಜಲವಿದ್ಯುತ್ ಸರ್, ಒಂದೇ ನಿಮಿಷ, ಜಲವಿದ್ಯುತ್ಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕು. ಅಲ್ಲಿ ಒಗನೇಕಲ್ ಫಾಲ್ಸ್ ಹತ್ರ ಒಂದು ಅಣೆಕಟ್ಟು ಕಟ್ಕೋತೀವಪ್ಪ ನಾವು, ಕುಡಿಯೋ ನೀರಿಗೆ ಅಂದ್ರೆ ಕೊಡಕ್ಕೆ ಇವ್ರ ಪರ್ಮಿಷನ್ ಇಲ್ಲ. 2 ರಾಷ್ಟ್ರೀಯ ಪಕ್ಷಗಳು ಪುರಾಣ ಹೇಳ್ತಿದ್ದಾರೆ. ಈಗ ತಗೊಂಬರ್ಲಿ ಪರ್ಮಿಷನ್, ನೋಡೋಣ ಕೇಂದ್ರ ಸರ್ಕಾರದಿಂದ ಇವರು ಬಿಜೆಪಿ ಅವರು. ಮಹೇಶ್ ತೆಂಗಿನಕಾಯಿ ಅವರೇ, ಏನ್ ಗೊತ್ತಾ, ನಿಮಗೆ ಸಿಕ್ಕಿರೋದು ಒಂದು ಅವಕಾಶ ಅಂತಾನ ಇದು, ಅಥವಾ ನಿಮಗೆ ಇದು ಸವಾಲು ಅಂತಾನ? ಯಾಕಂದ್ರೆ ಸವಾಲಲ್ಲೇ ಒಂದು ಅವಕಾಶ ಇರುತ್ತೆ ಸದಾಕಾಲ. ದೇರ್ ಇಸ್ ಅನ್ ಆಪರ್ಚುನಿಟಿ ಇನ್ ಎವ್ರಿ ಚಾಲೆಂಜ್ ಅಲ್ವಾ? ದಟ್ಸ್ ಹೌ ಇಟ್ ಈಸ್. ಮಹೇಶ್ ತೆಂಗಿನಕಾಯಿ ಅವ್ರಿಗೆ ನಾನು ಕೇಳಿ, ಇದು ರೇವಾಡಿ ಕಲ್ಚರ್ ಅಂತ ಇಲ್ಲೂ ನೀವು ತಿರುಗಿಸ್ಬಿಡ್ತೀರಾ ಅಂತ? ನೋಡಿ, ಒಂದು ಈಗಾಗಲೇ ನಮ್ಮ ಕವಿತಾ ರೆಡ್ಡಿ ಅವರು ವಿಷಯವನ್ನು ಪ್ರಸ್ತಾವನೆಯನ್ನು ಮಾಡಿದ್ದಾರೆ. ಕಾಂಗ್ರೆಸ್ಸಿನ ಅಧ್ಯಕ್ಷರು ಕೂಡ 200 ಯೂನಿಟ್ಗಳನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ನಮ್ಮ ಕುಮಾರ್ ಅವರು ಕೂಡ ಅನೇಕ ವಿಷಯಗಳನ್ನು ಎತ್ತುವಂಥ ಪ್ರಯತ್ನ ಮಾಡಿದ್ದಾರೆ. ಒಂದು ಭಾಳ ಸ್ಪಷ್ಟವಾಗಿರಬೇಕು, ನಾವು ಏನು ಘೋಷಣೆಗಳನ್ನು ಮಾಡ್ತೇವೆ, ವೆದರ್ ಇಟ್ ಈಸ್ ರೈಟ್ ಆರ್ ರಾಂಗ್, ಆದರೆ ಈ ವಿಷಯಗಳನ್ನು ನಮಗೆ ಜನರಿಗೆ ತಲುಪಿಸಲಿಕ್ಕೆ ಸಾಧ್ಯ ಇದೆಯಾ, ಎಲ್ಲ ಅಂಶಗಳನ್ನು ಕೂಡ ನಾವು ಇಟ್ಕೊಂಡು ಮ್ಯಾನಿಫೆಸ್ಟೋನ ತಯಾರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಾಡಿ ಹೇಳ್ತಕ್ಕಂಥ ವಿಷಯಗಳನ್ನು ಜನರ ಮುಂದೆ ಇಡಬೇಕಾಗತ್ತೆ. ನನಗನ್ಸುತ್ತೆ ಇವತ್ತು ಕಾಂಗ್ರೆಸ್ನವ್ರಿಗೆ ನಾವು ಬರ್ತೇವೆ ಬಿಡ್ತೇವೆ ಗೊತ್ತಿಲ್ಲ, ಹೇಳೋನು ಆಗೋದಾಕ್ಯತೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಇವತ್ತು ಅನಿಸ್ತಾ ಇದೆ ನನಗೆ. ಇವತ್ತು ಕಾಂಗ್ರೆಸ್ನವ್ರು ಹೇಳ್ತಾರೆ, ಗುಜರಾತ್ನಲ್ಲಿ ಹೇಳಿರ್ತಕ್ಕಂಥ ಯೂನಿಟ್ಗಿಂತ ಕರ್ನಾಟಕದಲ್ಲಿ ಯಾಕೆ ಯೂನಿಟ್ ಕಮ್ಮಿ ಮಾಡಿದ್ರು, ಇದು ಕೂಡ ಹೇಳಬೇಕಲ್ಲ. ಹಾಗಾದರೆ ಗುಜರಾತ್ನಲ್ಲಿ ಇವತ್ತು ಪರಿಸ್ಥಿತಿ ಏನಾಯಿತು ಇವತ್ತು, ಅದನ್ನು ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ. ಎರಡನೇದು, ಇವತ್ತು ನಮ್ಮ ದೇಶದಲ್ಲಿ ನಡೆದಿರ್ತಕ್ಕಂಥ ಸಂಗತಿಗಳು ಒಂದು. ಎರಡನೇದು, ನಮ್ಮ ದೇಶದ ಸುತ್ತಮುತ್ತಲಿರ್ತಕ್ಕಂಥ ಬೇರೆ ದೇಶಗಳಲ್ಲಿ ಯಾವ ರೀತಿಯಾದ ಪರಿಸ್ಥಿತಿ ಬರ್ತಾ ಇದೆ ಅನ್ನೋಂಥದ್ದನ್ನು ಕೂಡ ಗಮನಿಸಬೇಕು. ಇವತ್ತು ಕೇಬಲ್ಗಳ ನಾವು ಘೋಷಣೆ ಮಾಡೋ ಮುಖಾಂತರ ಫ್ರೀ ಆಫ್ ಕಾಸ್ಟ್ನಲ್ಲಿ ಎಲ್ಲವನ್ನು ಕೊಡ್ತೀವಿ ಅಂತ ಹೇಳೋ ಮುಖಾಂತರ ಇವತ್ತು ಶ್ರೀಲಂಕಾದಲ್ಲಿ ಆಗಿರ್ತಕ್ಕಂಥದ್ದು, ಪಾಕಿಸ್ತಾನದಲ್ಲಿ ಆಗ್ತಿರ್ತಕ್ಕಂಥದ್ದು, ಅಫ್ಘಾನಿಸ್ತಾನದಲ್ಲಿ ಏನು ಘಟನೆಗಳು ನಡೀತದೋ ಅದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗುತ್ತೆ. ಕೇವಲ ನಾವು ಘೋಷಣೆ ಮಾಡಿ ಸಾಲದವನ ಹೊರೆಯನ್ನು ಹೊತ್ಕೊಂಡು ಕುಂದಿರುವಂಥದ್ದಲ್ಲ, ಆದರೆ ಜನರಿಗೆ ಯಾವ ರೀತಿ ಸೇವೆಯನ್ನು ಕೊಡಬೇಕು, ಭದ್ರತೆಯನ್ನು ಕೊಡಬೇಕು, ಆ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಕೆಲಸವನ್ನು ಮಾಡುತ್ತೆ. ಈ ರೀತಿಯಾದಂಥ ಪೊಳ್ಳು ಭರವಸೆಗಳನ್ನು ನಾವು ಯಾವಾಗೂ ಕೊಟ್ಟಿಲ್ಲ, ನಾವು ಕೊಡುವಂಥ ಪ್ರಯತ್ನ ಮಾಡಲ್ಲ. ಆದರೆ ಜನರಿಗೆ ನೀಡಿ ಅಂತ ಏನಿರುತ್ತೆ ಆ ಎಲ್ಲ ಅವಕಾಶಗಳನ್ನು ನಾವು 100% ಮಾಡ್ತೇವೆ ನಾವು ಇವತ್ತು. ಅಲ್ಲ, ನಾನು ಕವಿತಾ ಅವ್ರ ಹತ್ರ ಮಾತನಾಡ್ತೀನಿ ಇದ್ರ ಬಗ್ಗೆ. ಶಿವಕುಮಾರ್ ಅವರೇ, ಘೋಷಣೆ ವರ್ಸಸ್ ಘರ್ಜನೆ. ಇವತ್ತು ಕಾಂಗ್ರೆಸ್ಸಿನ ಘೋಷಣೆ, ನಾಳೆ ಹುಬ್ಬಳ್ಳಿಯಲ್ಲಿ ಬಿಜೆಪಿ ನರೇಂದ್ರ ಮೋದಿ ಅವರ ಯುವ ಘರ್ಜನೆ. ಈ ಘೋಷಣೆ ವರ್ಸಸ್ ಘರ್ಜನೆ, ಇದರ ವಿಶ್ಲೇಷಣೆ ನೀವ್ ಹೇಗ್ ಮಾಡ್ತೀರಿ? ಒಂದು ಘೋಷಣೆ, ಚುನಾವಣೆ ಕಾವು ಪ್ರಾರಂಭ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಕರೆಕ್ಟ್. ಇಡೀ ಕರ್ನಾಟಕದಲ್ಲಿ ಒಂದು ಎಲೆಕ್ಷನ್ ಟ್ರೆಂಡ್ ಸೆಟ್ ಆಗಿದೆ. ಇವತ್ತು ಎಲ್ಲಾ ಪೊಲಿಟಿಕಲ್ ಪಾರ್ಟೀಸು ಏನೇನಿಂದ ಯಾವ್ಯಾವ ತರದ ಘೋಷಣೆಗಳು ಮಾಡ್ಕೊಂಡು ಹೋಗ್ತಾ ಇದಾರೆ. ಸಂಕಲ್ಪ ಯಾತ್ರೆಯಿಂದ ಪ್ರಾರಂಭ ಆಗಿ ಪಂಚರತ್ನ ಯಾತ್ರೆಯಿಂದ ಹಿಡಿದು ಇವತ್ತು ಯಾವ್ದೋ ಜನಶಕ್ತಿ ಯಾತ್ರೆ ಅಂತ ಏನೋ ಮಾಡ್ತಾ ಇದಾರಲ್ಲ, ಅಲ್ಲಿವರೆಗೂ ಇದು ಘೋಷಣೆಗಳು ಆಗ್ತಾ ಇದಾವೆ. ಈ ಘೋಷಣೆಗಳೇನು ಹೊಸದೇನಲ್ಲ. ಯಾಕಂತಂದ್ರೆ ಸಿದ್ದರಾಮಯ್ಯನವರು ಹೋದ್ ಸರಿ ಕೊಟ್ಟಂತ ಭಾಗ್ಯಗಳನ್ನ ನೋಡಿದ್ದಾರೆ ಜನ. ಒಂದು ಅದೇ ತರ 75 ಯೂನಿಟ್ ನ SC/ST ಗಳಿಗೆ ಬೊಮ್ಮಾಯಿ ಅವರು ಫ್ರೀ ಅಂತ ಅಂದ್ಬಿಟ್ಟು ರೀಸೆಂಟ್ ಆಗಿ ಅನೌನ್ಸ್ ಮಾಡಿ ಇವತ್ತು ಫ್ರೀ ಪವರ್ ಕೊಡ್ತಾ ಇದ್ದಾರೆ SC/ST ಫ್ಯಾಮಿಲೀಸ್, ಬಡವರಿಗೆ. ನೀವ್ ಹೇಳ್ತಾ ಇರೋದು ಎಲ್ಲಾರ್ಗು ಇದನ್ನ ಕೊಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಅದನ್ನ ಕ್ಲಾರಿಫೈ ಮಾಡ್ಬೇಕಾಗಿದೆ. ಒಂದು. ಎರಡನೇದಾಗಿ ರಾಮಕೃಷ್ಣ ಹೆಗಡೆ ಅವ್ರ ಕಾಲದಲ್ಲೂ ಅವತ್ತು ವಿದ್ಯುತ್ ಶಕ್ತಿ ಅನ್ನೋದು ಬಹಳಷ್ಟು ಮನೆಗಳಲ್ಲಿ ಇರ್ಲಿಲ್ಲ. ವೆಲ್ಫೇರ್ ಸ್ಟೇಟ್ ನಮ್ದು. ಹಂಗಾಗಿ ಅವತ್ತು ಭಾಗ್ಯ ಜ್ಯೋತಿ ಅಂತ ಅಂದ್ಬಿಟ್ಟು ಒಂದು ಇಂಟ್ರೊಡ್ಯೂಸ್ ಮಾಡಿ ಒಂದು ಮನೆ ಒಂದೇ ಒಂದು ಲೈಟ್ ಹಾಕೊಳ್ಳುವಂತ ಅವಕಾಶ ಕೊಟ್ಟಿದ್ರು. ಆಮೇಲೆ 30 ಯೂನಿಟ್ ಬಂತು, ಇವತ್ತು 75 ಯೂನಿಟ್ ಬಂದಿದೆ. ಹಂಗಾಗಿ ಇವತ್ತು 200 ಯೂನಿಟ್ ವರೆಗೂ ತಗೊಂಡೋಗಿದ್ದಾರೆ. ಇದನ್ನ ಸೋಲಾರ್ ಪವರ್ ಅಲ್ಲಿ ಬರ್ತಾ ಇರುವಂತಹ ಒಂದು ಏನ್ ಪವರ್ ಜನರೇಷನ್ ಏನಿದೆ ಅದನ್ನ ಯೂಸ್ ಮಾಡೋದಕ್ಕೆ ಏನಾದ್ರು ಅದನ್ನ ರಿಹಬಿಲಿಟೇಟ್ ಮಾಡಕ್ಕೆ ಅದನ್ನ ಹಾಕಿರೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಏನಾದ್ರು ಆಗಿರೋ ಅದನ್ನು ಇರ್ಬೋದು. ಆಂಗಲ್ ಇಲ್ಲ ಅಂತ ನಾನು ಹೇಳಕ್ ಆಗಲ್ಲ. ಯಾಕಂತಂದ್ರೆ ಈ ತರ ಒಂದು 200 ಯೂನಿಟ್ ಕೊಡ್ಬೇಕು ಅಂತಂದ್ರೆ ಇಟ್ ವಿಲ್ ಬಿ ಎ ಫಾರ್ ದಟ್. ಏನು ನಾನು ಒಂದು ವಿಚಾರ ಹೇಳ್ತೀನಿ, ಏನೇ ಫ್ರೀ ಆಗಿ ಕೊಟ್ರೇನು ಇಟ್ಸ್ ಎ ಬ್ಯಾಡ್ ಎಕಾನಮಿ. ನೀವ್ ಯಾರಿಗಾದ್ರೂ ಒಬ್ಬರಿಗೆ ಪ್ರೈವೇಟ್ ಅಲ್ಲಿ ಮಾತಾಡ್ಸಿ ಅದು ಬ್ಯಾಡ್ ಎಕಾನಮಿ ಅಂತ ಹೇಳ್ತಾರೆ. ಅಂದ್ರೆ ಇದನ್ನ ನಾವು ಕೊಟ್ಟಾಗ ಏನು
ಬ್ಯಾಡ್ ಎಕಾನಮಿ ಆಗೋದು, ಇನ್ನೊಬ್ರು ಕೊಟ್ಟಾಗ ಅದು ರೇವಡಿ ಆಗ್ಬಿಡೋದು, ಈ ತರ ಆಗಬಾರ್ದು. ಯಾಕಂತಂದ್ರೆ ತಮಿಳ್ನಾಡು ಅಂತ ಸ್ಟೇಟ್, ಜಯಲಲಿತಾ ಅವರು ಪೊಂಗಲ್ ಬಂದ್ರೆ 2,500 ರೂಪಾಯಿದು ಅಕ್ಕಿ, ತುಪ್ಪ, ಸೀರೆ, ಶರ್ಟ್ ಎಲ್ಲ ಕೊಟ್ಟು, ಟಿವಿ ಕೊಟ್ಟು ಎಲ್ಲ ಏನ್ ಮಿಕ್ಸಿ ಕೊಡ್ತಾ ಇದ್ದಿದ್ದನ್ನ ನಾವು ನೋಡಿದೀವಿ. ಇವತ್ತು ಆಮ್ ಆದ್ಮಿ ಅವ್ರು ಏನ್ ಕೊಡ್ತಾ ಇದಾರೆ ಡೆಲ್ಲಿಯಲ್ಲಿ ಅಂತ ನೋಡಿದೀವಿ, ಕರ್ನಾಟಕದಲ್ಲಿ ಭಾಗ್ಯಗಳು ನೋಡಿದೀವಿ. ಅದೇ ತರ ನರೇಂದ್ರ ಮೋದಿ ಅವರ ಅಕೌಂಟ್ಗೆ ದುಡ್ಡು ಹಾಕ್ತಾ ಇರೋದು ನೋಡ್ತಾ ಇದೀವಿ ನಾವು. ಹಂಗಾಗಿ ಈ ಎಲ್ಲಾ ಪೊಲಿಟಿಕಲ್ ಪಾರ್ಟೀಸ್ನು ಇದನ್ನ ಜನನ ಈ ತರದ ಒಂದೊಂದು ಕೊಟ್ಟು ಅವರು ಓಲೈಸ್ಕೊಳ್ಳೋದು ಎಲ್ಲ ಈ ಎಕ್ಸ್ಪೆರಿಮೆಂಟ್ಗಳು 15-20 ವರ್ಷಗಳಿಂದ ನಡೀತಾ ಇದೆ, ನಡ್ಕೊಂಡ್ ಬರ್ತಾ ಇದೆ. ನಾಳೆ ನಡೆಯುವಂತ ಗರ್ಜನೆ ಅದೇನಿದೆ ಅಂತಂದ್ರೆ, ನಾಳೆ ಅವರು ಯೂತ್ ಫೆಸ್ಟಿವಲ್ ಬರ್ತಾ ಇದ್ದಾರೆ. ಡೆಫಿನೆಟ್ ಆಗಿ ಯೂತ್ ಫೆಸ್ಟಿವಲ್ ಮುಖಾಂತರವಾಗಿ ಬರ್ತಾರೆ. ಯೂತ್ ಫೆಸ್ಟಿವಲ್ ಇನಾಗ್ರೇಟ್ ಮಾಡಕ್ ಬಂದಾಗ ಪೊಲಿಟಿಕಲ್ ಆಂಗಲ್ ಅಂತೂ ಇದ್ದೇ ಇರುತ್ತೆ ಅದ್ರಲ್ಲಿ. ಅದಾದ ನಂತರ ನಾರಾಯಣಪುರ ಡ್ಯಾಮ್ ಏನು ಅಲ್ಲಿ ಕನ್ಸ್ಟ್ರಕ್ಷನ್ ಆಗಿದೆ ಅದನ್ನ ಇನಾಗ್ರೇಟ್ ಮಾಡಕ್ ಬರ್ತಾ ಇದ್ರೆ. ಹಂಗಾಗಿ 1 ವಾರದಲ್ಲಿ 2 ಸಾರಿ ಮೋದಿ ಅವರು ಬರ್ತಾ ಇದ್ದಾರೆ. ಅಂದ್ರೆ ನಡ್ಡಾ ಅವ್ರು ಇರ್ಬೋದು, ಮೋದಿ ಅವರು ಇರ್ಬೋದು, ಅಮಿತ್ ಶಾ ಅವ್ರು ಇರ್ಬೋದು, ಇನ್ನ ಕರ್ನಾಟಕಕ್ಕೆ ಬರೋದು ಇದು ಇನ್ನು ಮುಂದೆ ಇದು ಕಾಮನ್ ಆಗ್ಬಿಡುತ್ತೆ. ಯಾಕಂತಂದ್ರೆ ವಿ ಹ್ಯಾವ್ ಸೀನ್ ವಾಟ್ ಹ್ಯಾಪನ್ ಇನ್ ವೆಸ್ಟ್ ಬೆಂಗಾಲ್ 8 ಸಾರಿ ಹೋದ್ರು ಅಂತ ನೋಡಿದ್ವಿ. ಅದೇ ತರ ಚುನಾವಣೆ ಬಂದಾಗ ಒಂದ್ ಮಿಷನ್ ಮೋಡ್ ಅಲ್ಲಿ ಬಿಜೆಪಿ ಅವ್ರು ಯಾವ ತರ ತಗೊಂಡು ಈ ತರ ಹೋಗ್ತಾರೆ ಅದನ್ನ ನೋಡಿದ್ವಿ ನಾವು. ಹಂಗಾಗಿ ಇವತ್ತು ಘೋಷಣೆ 200 ಯೂನಿಟ್ ಆಗಿರೋದ್ರಿಂದ ಇದನ್ನ ಎಷ್ಟು ಮಟ್ಟಕ್ಕೆ ಇಂಪ್ಲಿಮೆಂಟ್ ಆಗಕ್ಕಾಗುತ್ತೆ, ವಾಟ್ ವಿಲ್ ಬಿ ದಿ ಫೈನಾನ್ಷಿಯಲ್ ಬರ್ಡನ್ ಅನ್ನೋದು ಅವ್ರು ಯೋಚನೆ ಮಾಡಿರ್ತಾರೆ ಅಂತ. ಯಾಕಂದ್ರೆ ಒಂದು ಮ್ಯಾನಿಫೆಸ್ಟೋ ಕಮಿಟಿ ಮಾಡುವಾಗ ಇದು ಸಾಧಕ ಬಾಧಕಗಳನ್ನ ನೋಡ್ತಾರೆ. ಅಂದ್ರೆ ಗುಜರಾತ್ ಅಲ್ಲಿ ಮಾಡಕ್ ಆಗಿಲ್ಲ, ಇಲ್ಲಿ ಮಾಡ್ತಾರ ಅಂತ ನೀವು ಕೇಳ್ಬೋದು. ಆದ್ರೆ ಗುಜರಾತ್ ಅಲ್ಲಿ ಬೇರೆ ಪರಿಸ್ಥಿತಿ ಇತ್ತು. ಅಲ್ಲ ಸರ್, ಅಲ್ಲ ಶಿವಕುಮಾರ್ ಸರ್, ನನ್ ಪ್ರಶ್ನೆ ಅದಲ್ಲ. ಗುಜರಾತ್ ನಲ್ಲಿ ಮಾಡಕ್ ಅವ್ರಿಗೆ ಪಾಪ ಅವಕಾಶ ಸಿಗ್ಲಿಲ್ಲ, ಯಾಕಂದ್ರೆ ಅವ್ರು ಎಲೆಕ್ಷನ್ ಗೆಲ್ಲಿಲ್ಲ. ಪ್ರಶ್ನೆ ಇರೋದು ಅಲ್ಲ, 300 ಯೂನಿಟ್ಸ್ ಅಲ್ಲಿ ಘೋಷಣೆ ಮಾಡಿದ್ರು. ವಾಟ್ ಡಿಡ್ ದಟ್ ಬ್ರಿಂಗ್ ದೆಮ್? ಮತಗಳು ತಂತ, ಸೀಟ್ಗಳು ಗೆದ್ರ? ಅದೇ ರೀತಿ ಇಲ್ಲೂ ಕೂಡ 200 ಯೂನಿಟ್ ಮಾಡ್ತಿದ್ದಾರೆ. ಮತಗಳು ತರುತ್ತಾ, ಸೀಟ್ಗಳು ಗೆಲ್ತಾರ ಅನ್ನೋ ಪ್ರಶ್ನೆ ಅಷ್ಟೇನೆ ಅದು. ರೈಟ್. ಅಟ್ ದಿ ಎಂಡ್ ಆಫ್ ದ ಡೇ ಇದೇನು ಸರ್, ಕಲ್ಯಾಣಕ್ಕಾದ್ರೆ ಓಕೆ, ಕಲ್ಯಾಣ ಒಂದು ಕಾಳಜಿಯಿಂದ ಮಾಡ್ತಿದ್ದಾರೆ, ಸಂತೋಷ ಸರ್. ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ಇಂಟೆನ್ಷನ್ ಏನು? ಮತಗಳಿಗೆ ತಾನೆ. ನಾನು ಅದನ್ನ ಕೇಳ್ತಿರೋದು. ಕವಿತಾ ರೆಡ್ಡಿ ಅವರೇ, ಒಂದು ಬ್ರೇಕ್ ನಂತರ ಬರ್ತೀನಿ. ಇದಕ್ಕೆ ಒಂದು ರೆವಿನ್ಯೂ ಆಂಗಲ್ ಇದೆ, ಇನ್ನೊಂದು ಎಲೆಕ್ಟೋರಲ್ ಆಂಗಲ್ ಇದೆ. ಒಂದು ರಾಜಕೀಯ, ಇನ್ನೊಂದು ಆರ್ಥಿಕ. ಇದು 2 ಆಯಾಮಗಳ ಬಗ್ಗೆ ನಿಮ್ಮ ಮಾತನ್ನ ಕೇಳೋದಕ್ಕೆ ನಾನು ಕಾಯ್ತಿರ್ತೀನಿ. ಬ್ರೇಕ್ ನಂತರ ನೋಡ್ತೀರಿ. ಟು ದ ಪಾಯಿಂಟ್. ವೆಲ್ಕಮ್ ಬ್ಯಾಕ್. ಕವಿತಾ ರೆಡ್ಡಿ ಅವರೇ, ಅಲ್ಲಿ 2 ಆಯಾಮ, ಒಂದು ಎಕನಾಮಿಕಲ್, ಇನ್ನೊಂದು ಲೈಕ್ ಐ ಸೆಡ್ ಪ್ರಾಕ್ಟಿಕಲ್. ಪ್ಲೀಸ್ ಗೋ ಅಹೆಡ್, ಹೇಳಿ. ನಿಖಿಲ್ ಅವರೇ, ಈಗ ಎಕನಾಮಿಕಲ್ ಪ್ರಪೋಸಿಷನ್ ನೀವು ನೋಡಿದ್ರೆ ನಾವು 2-3 ವಿಚಾರದಲ್ಲಿ ಯೋಚನೆ ಮಾಡ್ತೀವಿ. ಒಂದು, ನಾವು ಕೊಡ್ತಾ ಇರುವಂತಹದ್ದು 200 ಯೂನಿಟ್ಸ್ ನಾವೇನ್ ಘೋಷಣೆ ಮಾಡಿದೀವಿ, ದಟ್ ಈಸ್ ಅ ಬೇರ್ ಮಿನಿಮಮ್ ರಿಕ್ವೈರ್ಮೆಂಟ್. ಸೊ ಒಂದು ಫ್ಯಾಮಿಲಿ ಅಷ್ಟೊಂದು ಉಳಿತಾಯ ಮಾಡಿದ್ರೆ, 200 ಯೂನಿಟ್ಸ್ಗೆ ಏನ್ ಖರ್ಚು ಇವತ್ತು ಆಗ್ತಾ ಇದೆ ಅದು ಉಳಿತಾಯ ಮಾಡಿದ್ರೆ, ದಟ್ ವಿಲ್ ಆಲ್ವೇಸ್ ಕಮ್ ಬ್ಯಾಕ್ ಟು ದ ಎಕನಾಮಿ ಓನ್ಲಿ ಅಂತ ಇದ್ದಲ್ಲಿ ಅದು ನಮ್ಮ ವಾದ. ಒಂದು ಬೇಸ್ ಸ್ಟ್ರಕ್ಚರ್ ಕೊಡ್ಬೇಕಾಗ್ತದೆ. ವಿ ಆರ್ ಎ ವೆಲ್ಫೇರ್, ನಮ್ಮ ಸಂವಿಧಾನನೇ ಹೇಳುತ್ತೆ ವಿ ಆರ್ ಎ ವೆಲ್ಫೇರ್ ನೇಷನ್ ಅಂತ ಹೇಳ್ಬಿಟ್ಟು. ಸೊ ನಮ್ಗೆ ಎಲ್ಲಾ ಸಮುದಾಯದವನ್ನ, ಎಲ್ಲಾ ವರ್ಗದವನ್ನ ನೋಡ್ಕೊಳ್ಳುವಂತ ಜವಾಬ್ದಾರಿ ನಮ್ಮ ಸರ್ಕಾರಗಳಿಗಿದೆ. ಅದು ಕೇಂದ್ರ ಸರ್ಕಾರ ಇರ್ಬೋದು ಅಥವಾ ರಾಜ್ಯ ಸರ್ಕಾರ ಇರ್ಬೋದು. ನೀವ್ ಇದೇ ತರ ಘೋಷಣೆಗಳನ್ನ ಮೋದಿ ಅವ್ರು ಮಾಡಿದಾಗ ನೀವ್ ಕೇಳುದಿಲ್ಲ. ಬರೀ ಕಾಂಗ್ರೆಸ್ ಮಾತ್ರ ಈ ತರ ಒಂದು ಟಾಂಗ್ ಕೊಟ್ಟು ನೀವು ಪ್ರಶ್ನೆಗಳ್ತೀರ. ಓಕೆ, ನೋ ಪ್ರಾಬ್ಲಮ್, ವಿಲ್ ಆನ್ಸರ್ ಇಟ್. ಒಂದು ಎಕನಾಮಿಕ್ ವೈಸ್ ಇಟ್ ಈಸ್ ಮಚ್ ಮೋರ್ ಬೆನಿಫಿಷಿಯಲ್, ಬಿಕಾಸ್ ಅಷ್ಟು ವಿದ್ಯುತ್ತು ಜನರಿಗೆ ಸಿಕ್ಕಿದಾಗ ಆ ಒಂದು ಡಿಫರೆನ್ಸ್ ಏನಿದೆ ಅದನ್ನ ಬೇರೆದಕ್ಕೆ ಬಳಸ್ಕೊಂತಾರೆ. ಅವರು ಬೇರೆ ಎಕ್ಸ್ಪೆನ್ಸಸ್ಗೆ ನೋಡ್ಕೊಂತಾರೆ. ಒಂದು. ಎರಡನೇದು, ನೀವ್ ಕೇಳಿದ್ರೆ ಯಾವ ತರ ನಮ್ಗೆ ಇಷ್ಟು ಪವರ್ ಜನರೇಷನ್ ಹೆಂಗಾಗುತ್ತೆ ಅಂತ. ನೀವು ನಮ್ಮ ಸ್ಟ್ರಕ್ಚರ್ ನೋಡಿದ್ರೆ ಯಾವ ತರ ಪವರ್ ಜನರೇಷನ್ ಮಾಡ್ಬೋದು. ಕರ್ನಾಟಕದಲ್ಲಿ ವಿಂಡ್ ಎನರ್ಜಿನೂ ಸಹ ಕಾಂಟ್ರಿಬ್ಯೂಷನ್ ಸಹ ಇದೆ. ಮತ್ತೆ ಸೋಲಾರ್ ಎನರ್ಜಿ, ರಿನ್ಯೂಯಬಲ್ ಎನರ್ಜೀಸ್ ಇದು ಗ್ರೋತ್ ಆಪರ್ಚುನಿಟೀಸ್ ಕರ್ನಾಟಕದಲ್ಲಿ ಬಹಳಷ್ಟು ಇದೆ. ಮತ್ತೆ ಹೈಡ್ರೋ ಎಲೆಕ್ಟ್ರಿಕ್ ಇದು ಇದೆ, ಮತ್ತೆ ಥರ್ಮಲ್ ಇದೆ. ಸೊ ನಾವು ನಮ್ಮ ಒಂದು ರಾಜ್ಯದಲ್ಲಿ ಎಲ್ಲಾ ತರದ ಒಂದು ಅನುಕೂಲಗಳನ್ನ ಇವಾಗಲೇ ಸ್ಟಾರ್ಟ್ ಮಾಡಿದೀವಿ. ಬರೀ ಪಾವಗಡ ಒಂದೇ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಬಟ್ ಬೇರಷ್ಟು ಬೇರೆ ವಿಂಡ್ ಎನರ್ಜಿ ಇಸ್ ಆಲ್ಸೋ ಎ ಬಿಗ್ ಸೋರ್ಸ್ ಆಫ್ ಎನರ್ಜಿ. ಸೊ ಹಾಗಾಗಿ ನಾವು ಆದಷ್ಟು ವಿಂಡ್ ಎನರ್ಜಿ ಪ್ರೊಡ್ಯೂಸ್ ಮಾಡಿದಷ್ಟು ಮಾಡ್ಬೇಕಾಗತ್ತೆ. ಇವಾಗ ಇರುವಂತ ಎನರ್ಜಿನ ಇನ್ನ 10 ವರ್ಷಕ್ಕೆ ಸಾಕಾಗೋದಿಲ್ಲ. ಸೊ ನಾವು ಪ್ರೀ ಪ್ಲಾನ್ ಮಾಡ್ಕೊಂಡು ಮುಂಚಿತವಾಗಿ ಎಕನಾಮಿಕಲ್ ಪಾರ್ಟ್ ಹೇಳಿದ್ದೀರಿ, ಸಪ್ಲೈ ಪಾರ್ಟ್ ಹೇಳಿದ್ದೀರಿ. ಕವಿತಾ ಮೇಡಮ್, ನೀವು ಎಕನಾಮಿಕಲ್ ಪಾರ್ಟ್ ಹೇಳಿದ್ದೀರಿ, ಸಪ್ಲೈ ಪಾರ್ಟ್ ಹೇಳಿದ್ದೀರಿ. ಈಗ ಪೊಲಿಟಿಕಲ್ ಪಾರ್ಟ್ ಹೇಳಿ. ನಾನು ಕೇಳಿದೆ, ಪೊಲಿಟಿಕಲಿ ಇಟ್ ಡಿಡ್ ವರ್ಕ್ ಫಾರ್ ಯು ಇನ್ ಗುಜರಾತ್. ಆಯ್ತಾ? ಈ ತರದ ಘೋಷಣೆ ಇವತ್ತಿನ ಪ್ರಬುದ್ಧ ಜನತೆಯನ್ನ ಓಲೈಸೋದ್ರಲ್ಲಿ ಯಶಸ್ವಿ ಆಗುತ್ತಾ ಅಂತ ಸ್ಟ್ರೇಟ್
ನಿಖಿಲ್ ಅವರೇ, ನೀವು ಮತ್ತೆ ಮತ್ತೆ ಗುಜರಾತ್ ಹೇಳ್ಬಿಡಿ. ನಾನು ಈಗಾಗಲೇ ಆನ್ಸರ್ ಮಾಡಿದ್ರಿ. ಗುಜರಾತ್ ಇಸ್ ನಾಟ್ ಕರ್ನಾಟಕ, ಕರ್ನಾಟಕ ಇಸ್ ನಾಟ್ ಗುಜರಾತ್. But Congress is the same. ನೀವು ಅಲ್ಲ, ನೀವು ಮಾಡಿರೋ ಘೋಷಣೆ ಒಂದೇ ಪಕ್ಷ. ಪ್ಲೀಸ್ ಲೆಟ್ ಮಿ ಫಿನಿಶ್. ಹ್ಯಾವ್ ಪೇಷನ್ಸ್. ಅಲ್ಲಿ ನಾವು ಅಲ್ಲಿ ಅಧಿಕಾರದಲ್ಲಿ ಬಹಳ ವರ್ಷಗಳಿಂದ ಇಲ್ಲ, ಇವತ್ತೇ ಅಲ್ಲ, ಅನೇಕ ಲಾಸ್ಟ್ ಎಲೆಕ್ಷನ್ ಅಲ್ಲಿ ವಿ ಆಲ್ಮೋಸ್ಟ್ ಕೇಮ್ ವೆರಿ ಕ್ಲೋಸ್ ಟು ವಿನಿಂಗ್. ಆಯ್ತಾ, ಅದು 2 ಫೇಸ್ ಎಲೆಕ್ಷನ್ ಇತ್ತು. ಸೊ ನಮ್ಗಲ್ಲಿ ಸ್ವಲ್ಪ ಅನಾನುಕೂಲ ಆಯ್ತು. ಲಾಸ್ಟ್ ಟೈಮ್ ವಾಸ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಆಫ್ ಕಾಂಗ್ರೆಸ್ ಪಾರ್ಟಿ ಅನೇಕ ವರ್ಷಗಳಿಂದ. ಸೊ ನಾವು ಅಲ್ಲಿ ಅಧಿಕಾರ ಕಳ್ಕೊಂಡು ಬಹಳ ವರ್ಷಗಳಾಗಿದೆ. ಸೊ ಅಲ್ಲಿನ ಪ್ರಯತ್ನಗಳೇ ಬೇರೆ. ಅಲ್ಲಿನ ಒಂದು ಯಾಕೆ ನಾವು ಘೋಷಣೆ ಮಾಡೋದಕ್ಕೆ ಸೋತ್ವಿ ಅಂತಲ್ಲ, ಅಲ್ಲಿ ಬೇರೆ ಬೇರೆ ಕಾರಣಗಳಿಂದ ಸೋತ್ವಿ. ಆಮ್ ಆದ್ಮಿ ಪಾರ್ಟಿಯವರು ಒಂದಷ್ಟು ನಮ್ಮ ಓಟ್ಸ್ ಹೇಳಿದ್ರು, ಅದೆಲ್ಲ ಬೇರೆ, ಅದು ವಿಶ್ಲೇಷಣೆ ಬೇರೆ. ಸೊ ನಾವು ಇಲ್ಲಿ ಕರ್ನಾಟಕದಲ್ಲಿ ಇಲ್ಲಿ ಮಾತಾಡ್ಬೇಕಾದ್ರೆ, ನಾವು ನಮ್ಮ ಸರ್ಕಾರ ಅಸ್ತಿತ್ವದಲ್ಲಿ 2013 ನಲ್ಲಿ ಇತ್ತು. 2018 ನಲ್ಲಿ ನಮ್ಗೆ ಪಾಪ್ಯುಲರ್ ಓಟ್ಸ್ ನಲ್ಲಿ ನಮ್ಗೆ ಬಿಜೆಪಿಗಿಂತ ಜಾಸ್ತಿ ಮತ ನಮಗ್ ಬಂದಿತ್ತು. ಸೊ ಹಾಗಾಗಿ ನೀವು ಗುಜರಾತ್ ಅನ್ನು ಕರ್ನಾಟಕನು ಪೊಲಿಟಿಕಲಿ ಕಂಪೇರ್ ಮಾಡಕ್ ಆಗೋದಿಲ್ಲ. ನಮ್ಮ ಒಂದು ಮ್ಯಾನಿಫೆಸ್ಟೋನಲ್ಲಿ ನೀವು 2013 ಮ್ಯಾನಿಫೆಸ್ಟೋ ನೋಡಿದಾಗ್ಲೂ ಸಹ ಅನೇಕ ಘೋಷಣೆಗಳನ್ನ ನಾವು ಮಾಡಿದೀವಿ. ನೀವ್ ಅವತ್ತು ಇದೇ ಮಾತು ಹೇಳಿಲ್ಲ, ಇವತ್ತು ಕೇಳ್ತಾರೆ. ಯಾಕಂದ್ರೆ ಯಾವ್ದೋ ಒಂದು ರೇವಡಿ ಅಂತ ಬಂದ್ಬಿಟ್ಟಿದೆ, ಅದು ರೇವಡಿ ಅಲ್ಲ, ಅದು ಇಟ್ಸ್ ಎ ವೆಲ್ಫೇರ್ ಅಂತ ಹೇಳ್ಬಿಟ್ಟು. ನಮ್ಮ ದೇಶ ಇಸ್ ಅ ವೆಲ್ಫೇರ್ ನೇಷನ್. ನಾವು ಅದನ್ನ ಆದ್ಯತೆ ಕೊಡ್ತೀವಿ. ಬಡ ಕುಟುಂಬದವರಿಗೆ, ಮಧ್ಯಮದ ವರ್ಗದವರಿಗೆ ಒಂದು ಅನುಕೂಲ ಮಾಡ್ಕೊಡೋದ್ರಲ್ಲಿ ಏನ್ ತಪ್ಪಿಲ್ಲ. ಅದ ರೇವಡಿ ಕಲ್ಚರ್ ಅಲ್ಲ, ಅದು ವೆಲ್ಫೇರ್ ನೇಷನ್ ಒಂದು ಕವಿತಾ ಮೇಡಮ್ ಐಡೆಂಟಿಟಿ. ಕವಿತಾ ಮೇಡಮ್ ಹೇಳಿದಿರಿ, ಮಹೇಶ್ ತೆಂಗಿನಕಾಯಿ ಅವರೇ, ಕಲ್ಯಾಣ ಕಾಳಜಿಯಿಂದ ಮಾಡ್ಬೇಕು ಅಂತ ಹೊರಟಿರುವಂತ ಕಾಂಗ್ರೆಸ್ಸಿನ ಈ ನಿರ್ಧಾರ. ಗುಜರಾತ್ ಕರ್ನಾಟಕ ಒಂದೇ ಅಲ್ಲ. ನಮಗೆ ಗುಜರಾತ್ನಲ್ಲಿ ಕಾಂಗ್ರೆಸ್ ಈ ಘೋಷಣೆ ಮಾಡಿದ್ದಕ್ಕೆ ಸೋತ್ರು ಅನ್ನೋ ಪ್ರಶ್ನೆ ಅಲ್ಲ, ಈ ಘೋಷಣೆ ಮಾಡಿಯೂ ಮತಗಳಿಕೆಯಲ್ಲಿ ಒಂದು ರೀತಿಯಲ್ಲಿ ಸಹಾಯಕ ಆಗಲಿಲ್ಲ ಅನ್ನೋದು ಪ್ರಶ್ನೆ. ಆದರೆ ಅಗೇನ್ ಕವಿತಾ ಅವ್ರು ಹೇಳ್ದಂಗೆ ಪರಿಸ್ಥಿತಿ ಗುಜರಾತ್ನಲ್ಲಿ ಕಾಂಗ್ರೆಸ್ ಏನಿದೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ಪರಿಸ್ಥಿತಿ ಏನಿದೆ, ಇದರಲ್ಲಂತೂ ವ್ಯತ್ಯಾಸ ಇದೆ. ಮಹೇಶ್ ಅವ್ರು ಒಪ್ತೀರಾ? ನೋಡಿ, ಒಂದು ಕರ್ನಾಟಕ ಮತ್ತು ಗುಜರಾತಿಗೆ ನಾನು ಕೂಡ ಐ ಆಮ್ ಅಗ್ರಿ. ಬಟ್ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಇರ್ತಕ್ಕಂಥ ಪರ್ಫಾರ್ಮೆನ್ಸ್, ಗುಜರಾತ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ಇರ್ತಕ್ಕಂಥ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಬೋತ್ ಆರ್ ಆಲ್ಮೋಸ್ಟ್ ಈಕ್ವಲ್ ಇದೆ. ಇವತ್ತು ಕಾಂಗ್ರೆಸ್ನವರು ಗುಜರಾತ್ನಲ್ಲಿ ಯೂನಿಟ್ಗಳನ್ನು ಎಷ್ಟು 300-500 ಯೂನಿಟ್ಗಳನ್ನು ಹೇಳುವ ಮುಖಾಂತರ ಘೋಷಣೆಯನ್ನು ಮಾಡಿದ್ರು. ಬಟ್ ಅದು ಎಲ್ಲಿಯೂ ಕೂಡ ಅದು ಇಫೆಕ್ಟ್ ಆಗಿಲ್ಲ ಅನ್ನೋಂಥದ್ದನ್ನು ಇವತ್ತು ಮನಗಂಡಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಕೂಡ ಈ ರೀತಿಯಾದಂಥ ಜನರಿಗೆ ಕೊಳ್ಳು ಭರವಸೆಯನ್ನು ಕೊಡುವಂತಕ್ಕಂಥದ್ದು ಹೇಳ್ಬೋದು. ಇದನ್ನ ನೀವು ಆಗಲೇ ಹೇಳಿದಾಗ 2 ಆ್ಯಂಗಲ್ನಲ್ಲಿ ಕೂಡ ನಾವು ಯೋಚನೆ ಮಾಡಿದರೆ, ವೆದರ್ ಇಟ್ ಇಸ್ ಪಾಸಿಬಲ್ ಅನ್ನೋಂಥದ್ದನ್ನು ಕೇಳಿದಾಗ ಎಷ್ಟಾಗ್ತದೆ ಅನ್ನೋಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಕವಿತಾ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಬಟ್ ಮೀನ್ ವೈಲ್ ನಾನು ಆಗಲೇ ಕೂಡ ಉಲ್ಲೇಖ ಮಾಡಿದೆ, ಈ ರೀತಿಯಾದಂಥ ಘೋಷಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಪಕ್ಕದ ದೇಶದ ಸುತ್ತಮುತ್ತಲು ನಡೆದಿರ್ತಕ್ಕಂಥ ವಿದ್ಯಮಾನಗಳನ್ನು ನಾವು ಗಮನಿಸಬೇಕು. ನಾನು ಆಗಲೇ ಹೇಳಿದೆ, ಪ್ರಧಾನಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಕೊರೋನಾ ಬಂದಂತ ಸಂದರ್ಭದಲ್ಲಿ ಕೂಡ ಎಲ್ಲಾ ದೇಶದ ಜನತೆ 120 ಕೋಟಿ ಜನರಿಗೆ ಏನು ಸಹಕಾರ ಮಾಡಬೇಕು, ಯಾವ ಆಗಲೇ ಹೇಳಿರ್ತಕ್ಕಂಥ ವರ್ಡ್ ಅನ್ನು ನಾನು ಉಲ್ಲೇಖ ಮಾಡಿರ್ತೀನಿ. ಆ ರೀತಿ ಕೊಡ್ತಕ್ಕಂಥದ್ದನ್ನು ಕೇಂದ್ರ ಸರ್ಕಾರ ಮಾಡುತ್ತೆ, ರಾಜ್ಯ ಸರ್ಕಾರ ಮಾಡುತ್ತೆ. ಆದರೆ ಈ ರೀತಿಯಾದಂಥ ವಿಷಯಗಳನ್ನ ನೋಡಬಾರ್ದು. ಎರಡನೇದು, ಕರೆಂಟ್ ಯೂನಿಟಿನ ಬಗ್ಗೆ ಕೂಡ ಆಗಲೇ ನಮ್ಮ JDS ಮಿತ್ರರು ಕುಮಾರ್ ಅವರು ಕೂಡ ಹೇಳ್ತಾ ಇದ್ರು. ಅಂತಕ್ಕಂಥ ವಿಷಯಗಳ ಬಗ್ಗೆ ಕೂಡ ಮಾತಾಡಿದ್ರು. ಬಂದೆ ನಿಮ್ಮ ಹತ್ರ ಬರ್ತೀನಿ ನಾನು. ಅಲ್ಲಿ ಏನಾಯ್ತು ಅವಾಗಲೇ ಕೇಳಿದ್ರು, ನೀವು JDS ನವರು ಯಾವಾಗೂ ಬರೋದಿಲ್ಲ, ಯಾವ ಘೋಷಣೆಗಳನ್ನು ಮಾಡಂಗಿಲ್ಲ. ಸಮಿತಿ ಅಂತ ಮಾಡಿದೆ, ನೀವು ಹೆಸರುಗಳನ್ನ ಕಾಪಿ ಮಾಡೋದ್ ಬಿಟ್ರೆ ಇನ್ನೇನು ಮಾಡಕ್ಕಾಗಲ್ಲ. ಕಳೆದ 25 ವರ್ಷದ ಪಕ್ಷನಪ್ಪ ನಿಮ್ದು. ಈ ರಾಜ್ಯದ ಅಧ್ಯಕ್ಷ ಕಾರ್ಯಕ್ರಮಗಳೆಲ್ಲ ಬರೀ ಸುಳ್ಳು. ದೇಶದ ಮೇಲೆ 1.5 ಲಕ್ಷ ಕೋಟಿಗಳು ಸಾಲ ಏರಿದಿರಿ ನೀವು 8 ವರ್ಷದಲ್ಲಿ. ಅಲ್ಲ ಕುಮಾರ್ ಅವರೇ, ಇಲ್ಲಿ ಪ್ರಶ್ನೆ ಅವ್ರು ಹೇಳ್ತಾ ಇರೋದು, ಕಲ್ಯಾಣ ಅನ್ನೋದು ಕೋವಿಡ್ ಟೈಮ್ ನಲ್ಲಿ 80 ಕೋಟಿ ಜನರಿಗೆ ರೇಷನ್ ಕೊಡ್ಬೇಕಾಯ್ತು, ಜನ ತೀರ್ಮಾನ ಮಾಡ್ತಾರೆ, ಅದು ಅನಿವಾರ್ಯತೆ. ಕಲ್ಯಾಣ ಸೆಕ್ಯೂರಿಟಿ ಇದೆ ಸರ್, 52 ಆಕ್ಟ್ ಪ್ರಕಾರ ಏನ್ ಬಿಟ್ಟಿ ಏನ್ ಕೊಟ್ಟಿಲ್ಲ ಅವರು. ಫೇರ್ ಎನಫ್. ಬಟ್ ಅರ್ಹರ ಅಲ್ದೇ ಇರೋರ್ಗೂ ಕೊಡ್ಬೇಕಾಯ್ತು ಅವತ್ತು. ಅವತ್ತಿನ ದಿನ ನೀವ್ ಹೇಳ್ದಂಗೆ BPL ಕಾರ್ಡು ಅವ್ರಿಗೆ ಇವ್ರಿಗೆ ಕೊಟ್ಟಿದ್ರೆ ಒಂದ್ ಮಾತು, ಅರ್ಹರ ಅಲ್ದೇ ಇರೋರ್ಗೂ ಕೆಲವೊಮ್ಮೆ ಕೊಡುವಂತ ಪರಿಸ್ಥಿತಿಗಳು ಬಂತು. ಜೊತೆ ಸರ್ಕಾರ ಮಾಡಿದಾಗ ಕಾಂಗ್ರೆಸ್ ಜೊತೆ ಸರ್ಕಾರದ ಬಗ್ಗೆ ಯಾವ್ದು ಬಿಟ್ಟಿ ಕೊಟ್ಟಿಲ್ಲ ನೀವು ಸರ್. ಫುಡ್ ಸೆಕ್ಯೂರಿಟಿ ಆಕ್ಟ್ ಬಗ್ಗೆ ಏನು ಇದೆ ಇಲ್ಲ, ಅವಾಗ ಸರ್ಕಾರಗಳು ಮಾತಾಡ್ತೀರಿ. ಭಾರತ ದೇಶದ ಜನ ಅವತ್ತು ಸಂಕಷ್ಟ ಪರಿಸ್ಥಿತಿಯಲ್ಲಿ ಕೊಟ್ಟಿದ್ದೀರಿ, ನಿಮ್ಮನೆಯಿಂದ ತಂದ್ಕೊಟ್ಟಿಲ್ಲ ಬಿಜೆಪಿ ಅವರು. ನೋಡ್ರಿ, ಅಲ್ಲಲ್ಲ ಕೊಡ್ಬೇಕಾಯ್ತು, ಕೊಟ್ರಿ ಅಲ್ಲ. ಇವತ್ತಿನವರೆಗೂ ಪಾಕಿಸ್ತಾನ ಅವ್ರನ್ನ
ಆದ್ರೆ ಭಾರತ ದೇಶದಲ್ಲಿ ಯಾರು ಒಬ್ಬರಿಗೂ ಕೂಡ ಆಹಾರದಿಂದ ಭದ್ರತೆ ಇರುತ್ತೆ ಅಯ್ಯೋ, ಸಾವಿರಾರು ಜನ ಬೀದಿ ಆದಿ ಬೀದಿ ಏನಾಗೋದ್ರಪ್ಪ. ಕೆಲಸವನ್ನು ಮಾಡಬೇಕು. ಸರ್, ಒಂದ್ ನಿಮಿಷ, ಪೂರ್ತಿ ಹೇಳಿ ಅಲ್ಲ. ವಿರೋಧ ಮಾಡುವಂತದ್ದು ನಡೆಯಲ್ಲ ಕುಮಾರ್ ಅವರೇ. ಕುಮಾರ್ ಅವರೇ ಪ್ರಶ್ನೆ ಬರೋದು ಕಲ್ಯಾಣ. ವಿರೋಧ ಅವತ್ತಿನ ದಿನ ಕೋವಿಡ್ ಮಾಡಿದ್ದು ಕಲ್ಯಾಣ, ಇವತ್ತು ಕಾಂಗ್ರೆಸ್ ಏನ್ ಘೋಷಣೆ ಮಾಡ್ತಿದೆ ಇದು ಕಾಳಜಿಯ ಕಲ್ಯಾಣ, ಅಪ್ರಿಸಿಯೇಷನ್ ಕಾಳಜಿಯಿಂದ ಮಾಡ್ತಿರುವಂತ ಕಲ್ಯಾಣ. ನೀವು ಪಂಚರತ್ನ ಯಾತ್ರೆ ಮಾಡ್ತೀವಿ, ಅದು ಕಲ್ಯಾಣ ಅಲ್ವಾ? ಕಲ್ಯಾಣ ಓಕೆ, ಮತಗಳನ್ನ ನೀವು ಗುರಿಯಾಗಿ ಇಟ್ಕೊಂಡು ಕಲ್ಯಾಣ ಕಾರ್ಯಕ್ರಮಗಳ ಘೋಷಣೆ ಮಾಡ್ತೀರಿ, ಓಕೆ. ಆ ರಾಜಕೀಯ ಆಯಾಮವನ್ನ ಅದು ನೀಗಿಸ್ಬೋದು, ಪೂರೈಸ್ಬೋದು. ಆದ್ರೆ ಆರ್ಥಿಕ, ಪ್ರಾಯೋಗಿಕ ಅನ್ನೋ ಈ ಎರಡು ಬೇರೆ ಬೇರೆ ಆಯಾಮಗಳಿದೆಯಲ್ಲ. ಪ್ಲೀಸ್ ಈಗ ಸರಿಯಾಗಿ ಬಂದಿರಿ ಸರ್, ಪ್ಲೀಸ್ ನಾನು ಪ್ಲೀಸ್ ಈ ಮಾತು ನಾವು ನಮ್ಮ ಪಕ್ಷದಲ್ಲಿ ಯಾವಾಗಲೂ ಫಾಲೋ ಮಾಡ್ತೀವಿ. ನಾವು ಅದು ನಮಗೆ ಮುಖ್ಯ. ಮೊದಲು ನಮ್ಮ ರಾಜ್ಯ ಆರ್ಥಿಕ ಸಬಲೀಕರಣ ಆಗಬೇಕು. ಮೊದಲನೇ ಅದು ಪಾಯಿಂಟ್ ನಮ್ದು. ಆರ್ಥಿಕ ಸಬಲೀಕರಣ ಇಲ್ಲದೆ ಯಾವುದೇದೋ ಇವೆಲ್ಲ ಎಂಥದೋ ಯೋಜನೆಗಳನ್ನ ಘೋಷಣೆ ಮಾಡಿಬಿಟ್ಟು ಜನರಿಗೆ ಟೋಪಿ ಹಾಕಿ ಪಂಗ್ನಾಮ ಹಾಕೋದಲ್ಲ. ಜನರಿಗೆ ನುಡಿದಂತೆ ನಡೆಯೋದು ಕಾರ್ಯಕ್ರಮ. ರಾಜ್ಯವನ್ನು ಆರ್ಥಿಕವಾಗಿ ಸಬಲವಾಗಿಡೋದು ಮುಖ್ಯ ಕಾರ್ಯಕ್ರಮ. ಅದನ್ನ ಬಿಟ್ಟು ದೇಶವನ್ನ, ರಾಜ್ಯವನ್ನ ಸಾಲದಲ್ಲಿ ಮುಳುಗ್ತದಲ್ಲ. ಜನರು ತಲೆ ಮೇಲೆ 1.5 ಲಕ್ಷ ಸಾಲ ಮಾಡಿಟ್ಟಿದ್ದೀರಿ ಈಗ ಒಬ್ಬೊಬ್ಬರು ತಲೆ ಮೇಲೆ. ಅಲ್ಲ, ನಾವು ರೈತರಿಗೆ 26,000 ಕೋಟಿಗಳು ಸಾಲ ಮನ್ನಾ ಮಾಡಿದ್ವಿ. ಯಾಕೆ ಮಾಡಿದ್ವಿ ಅಂತ ಯಾರು ಗೊತ್ತಾಯ್ತಾ? ಯಾರು ಹೊರೆ ಆಯ್ತಾ? ತೆರಿಗೆ ಹೆಚ್ಚು ಮಾಡೋದು ಅರ್ಥ ಮಾಡ್ಕೊಳ್ಳಿ. ಪ್ರಶ್ನೆ ಕೇಳಿದ್ರ ಮಹೇಶ್ ಕಾಂಗ್ರೆಸ್ ಇದ್ದಂತ ಸಂದರ್ಭದಲ್ಲಿ ಏನಾಗಿದೆ ಅಂತಕ್ಕಂಥ ಸ್ಟ್ಯಾಟಿಸ್ಟಿಕ್ಸ್ ಅನ್ನು ತೆಗೆದುಕೊಳ್ಳಿ. 2014ರಿಂದ ಇವತ್ತಿನ ಮಟ್ಟ 2022ರವರೆಗೆ ನಡೆದಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಸರ್ಕಾರ ಯಾವ ರೀತಿ ಸರ್ಕಾರ ನಡೆಸಿದೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಸಾಲದ ಹೊರೆಯನ್ನು ತೀರಿಸುವಂತ ಕೆಲಸ ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ. ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ಇವತ್ತು ನಮ್ಗೆ ಕೊಟ್ಟಿದ್ದೀರಾ ವಾಪಸ್ ಹೇಳಿ. ಕರ್ನಾಟಕಕ್ಕೆ ತುಂಬಾ ಮಾಡಿರ್ತಕ್ಕಂಥದ್ದನ್ನ ಹೇಳಿ. ಅಲ್ಲಿ 5,000 ಕೋಟಿ ತರ್ಸಕ್ ಹೇಳಿ. ನಮ್ಮಿಂದ ನಿರ್ಮಲಾ ಸೀತಾರಾಮನ್ ಹೇಳಿ ಕರ್ನಾಟಕಕ್ಕೆ ಬರ್ಬೇಕಾಗಿರೋ ತಂದ್ಕೊಡಮ್ಮ. ನಮ್ಮಿಂದ ಗೆದ್ದೋಗಿದ್ಯಾ ನೀನು, ಕರ್ನಾಟಕಕ್ಕೆ ಏನಾದ್ರು ಉಪಯೋಗ ಮಾಡ್ಕೊಳಮ್ಮ ಅಂತ ಕೇಳಿ ನಿಮ್ಮ 25 ಸಂಸದರು ಮತ್ತೆ ನೀವುಗಳು. ನೋಡ್ರಿ, ಏನೇನೋ ಸುಳ್ಳುಗಳು ಹೇಳ್ತಿರಲ್ಲ ಸರ್. ಕರ್ನಾಟಕರ ಮೇಲೆ ಗದಾಪ್ರಹಾರ, ನಾವು ಹಿಂದಿನ ಬೆಲೆಗಳನ್ನು ತೆಗೆದುಕೊಂಡಾಗ ನೋಡಿದಾಗ ಇವತ್ತು ಹೈಯೆಸ್ಟ್ ಬೆನಿಫಿಟ್ ಆಗ್ತಕ್ಕಿರೋದು ಕರ್ನಾಟಕಕ್ಕೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಇನ್ಕಮ್ ರೇಟ್ ಆಗ್ತಾ ಇದೆ, ಒಳ್ಳೆ ಗುಣಗಳನ್ನು ಇವತ್ತು ಬರ್ತಾ ಇದೆ, ಎಷ್ಟು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ತಾ ಇದೆ, ಕೇಂದ್ರ ಸರ್ಕಾರದಿಂದ ಎಷ್ಟು ಹಣವನ್ನು ತರುವಂತದ್ದಾಗ್ತಾ ಇದೆ, ಅದನ್ನ ಅರ್ಥ ಮಾಡ್ಕೊಂಡು ಇರಬಾರ್ದು. ಕಾರ್ಯಕ್ರಮನ ನಮ್ ಸರ್ಕಾರ ಬೀಳ್ಸಿದ್ ಮಾರನೇ ದಿನಕ್ಕೆ ವಾಪಸ್ ತೆಗೆದುಕೊಂಡ್ರು. ಅದ್ರ ಬಗ್ಗೆ ಹೇಳಿ ಫಸ್ಟ್. ಕರ್ನಾಟಕಕ್ಕೆ ನೀವು ಕೊಡೋ ಕೊಡುಗೆಗಳು ಏನೇನು ಅಂತ ಗೊತ್ತಿದೆ ಜನಕ್ಕೆ. ಟೋಪಿ ಹಾಕ್ತೀರಿ ಅಂತ, ಹೊಸ ಹೊಸ ನಾಮಗಳು ಸೃಷ್ಟಿ ಮಾಡ್ತೀರಿ ಅಂತ. ಯಾವ ಯೋಜನೆಗಳ ಬಗ್ಗೆ ಕ್ಲಾರಿಟಿ ಇರಬೇಕು, ಆ ಯೋಜನೆಗಳನ್ನ ನಾವು ಮುಂದುವರಿಸ್ತೇವೆ. ಇದನ್ನು ಸ್ಪಷ್ಟವಾಗಿರ್ಕೊಳ್ಳಿ. ಉತ್ತರ ಕರ್ನಾಟಕದಲ್ಲಿ, ದಕ್ಷಿಣ ಕರ್ನಾಟಕ, ಇಡೀ ಕರ್ನಾಟಕದಲ್ಲಿ ಯಾವ್ಯಾವ ಯೋಜನೆಗಳಿಗೆ ಆದ್ಯತೆ ಕೊಟ್ಟು ಮಾಡಬೇಕು ಆ ಎಲ್ಲ ಕೆಲಸಗಳನ್ನ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ. ರೈಟ್. ಅಲ್ಲ ಮಹೇಶ್ ಅವರೇ, ಕವಿತಾ ಅವ್ರಿದ್ದೀರಿ, ಇಲ್ಲಿ ಕುಮಾರ್ ಅವ್ರು ಇದ್ದೀರಿ. ಕುಮಾರ್ ಸರ್, ಒಬ್ರು ಬಸ್ ಯಾತ್ರೆ, ಕಮಿಂಗ್ ಟು ಯು ಮೇಡಮ್, ಕಮಿಂಗ್ ಟು ಯು. ಒಬ್ರು ಬಸ್ ಯಾತ್ರೆ, ಒಬ್ರು ಪಂಚರತ್ನ ಯಾತ್ರೆ. ಆದ್ರೆ ಬಿಜೆಪಿ ಮಾತ್ರ ಬರೀ ಮೋದಿ ಯಾತ್ರೆ ಮೇಲೆ ಡಿಪೆಂಡ್ ಆಗ್ತಾ ಇದೆಯಾ? ಆ ಪ್ರಶ್ನೆಗೆ ಬಂದ್ಬಿಡ್ತೀವಿ. ಯಾಕಂದ್ರೆ ನಾಳೆ ಪ್ರಧಾನಿ ಮೋದಿ ಹುಬ್ಬಳ್ಳಿಲಿ ಯುವಕರನ್ನ ಸೆಳೆಯೋ ಅಂತ, ಯುವ ಮತಗಳನ್ನ ಸೆಳೆಯೋ ಅಂತ ಒಂದು ನೇರ ಯತ್ನ. ವೈ ನಾಟ್? ಎಲೆಕ್ಷನ್ ಟೈಮ್ ಮಾಡಬೇಕು. ಆದ್ರೆ ಇಸ್ ದಟ್ ದಿ ಓನ್ಲಿ ಯಾತ್ರಾ ಭಾರತೀಯ ಜನತಾ ಪಕ್ಷದ ಹತ್ರ ಇರೋದು? ಶಿವಕುಮಾರ್ ಸರ್, ಆಸ್ ಆಫ್ ನಾವು ಇವತ್ತು ಅದೊಂದೇ ಯಾತ್ರೆನೇ ಇರೋದು. ಯಾಕಂತಂದ್ರೆ ಇವತ್ತು ಯಡಿಯೂರಪ್ಪನವರು ಅವರು ಆಫೀಸ್ ಬಿಟ್ಟ ಮೇಲೆ ಕಳೆದ 2 ವರ್ಷದಿಂದ ಅವ್ರನ್ನ ಯಾವ ಮಟ್ಟಿಗೆ ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ನೋಡಿದ್ರೆ ಇವತ್ತು ಇಡೀ ಚುನಾವಣೆ, ಯಾಕಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ, ಯಾಕಂದ್ರೆ ಗುಜರಾತ್ ಒಂದೇ ಅಂತಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆದಂತ ಚುನಾವಣೆಯಲ್ಲೂ ಮೋದಿ ಅವ್ರನ್ನ ನೋಡಿನೇ ವೋಟ್ ಕೊಡಿ ಅಂತ. ಯಾಕಂದ್ರೆ ಅವ್ರ ರೋಡ್ ಶೋ ಇರ್ಬೋದು, ಎಲ್ಲಾ ಕಡೆನೂ ಹೋಗಿ ಅವ್ರು ಕೇಳಿದ ಅದನ್ನೇ, ನನ್ನ ನೋಡಿ ವೋಟ್ ಕೊಡಿ ಅಂತಾನೆ ಕೇಳಿ ಬಂದಿದ್ದು. ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸಿನ್ಸ್ ಅವರ್ ಚೀಫ್ ಮಿನಿಸ್ಟರ್ ಅಂದ್ರೆ ಬೊಮ್ಮಾಯಿ, ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ಈಸ್ ವೆರಿ ವೀಕ್ ಚೀಫ್ ಮಿನಿಸ್ಟರ್. ಯಾಕಂದ್ರೆ ನಾನು ನೋಡ್ತಾ ಇದ್ದೀನಲ್ಲ, ಅವ್ರ ಪಾರ್ಟಿಯಲ್ಲಿ ಇನ್ನೂ ಹಿಡಿತ ತಗೊಂಡಿಲ್ಲ, ಅವ್ರ ಸಮುದಾಯನ ಒಂದು ಗಟ್ಟಿ ಮಾಡುವಂತ ಕೆಲಸ ಮಾಡ್ಲಿಲ್ಲ. ಹಂಗಾಗಿ ಇವತ್ತು ಅನಿವಾರ್ಯವಾಗಿ ಇಂತ ಒಂದು ವೀಕ್ ಲೀಡರ್ಶಿಪ್ ಇರುವಾಗ ನರೇಂದ್ರ ಮೋದಿ ಅವ್ರ ಮೇಲೆ ಡಿಪೆಂಡ್ ಆಗೋದು ಸಹಜ. ಇವರು ಬಸ್ ಯಾತ್ರೆ ಇರ್ಬೋದು, ಪಂಚರತ್ನ ಯಾತ್ರೆ ಇರ್ಬೋದು, ಈ ತರದ ವಿಚಾರಗಳು ಬಂದಾಗ ಈ ಯಾತ್ರೆಗಳು ಪಂಚಜನ್ಯದಿಂದ ಹಿಡಿದು ನಾವ್ ಎಲ್ಲಾ ತರದ ಯಾತ್ರೆಗಳನ್ನ ಈ ಇತ್ತೀಚಿನ ವರ್ಷಗಳಲ್ಲಿ ನೋಡಿದೀವಿ. ಆದ್ರೆ ಯಾತ್ರೆ ಹೋಗೋದು ಸಹಜ. ಆದ್ರೆ ಯಾವ ಲೋಕಲ್ ಲೀಡರ್ಶಿಪ್ ಇಟ್ಕೊಂಡು ಹೋಗ್ಬೇಕು ಇವತ್ತು? ಯಾಕಂತಂದ್ರೆ ಇವತ್ತು ಕರ್ನಾಟಕದಲ್ಲಿ ಮೋದಿ ಅವರು ನಿಜ ಒಬ್ಬ ಪ್ರೈಮ್ ಮಿನಿಸ್ಟರ್ ಆಗಿ, ನಮಗೂ ಪ್ರೈಮ್ ಮಿನಿಸ್ಟರ್, ಎಲ್ಲಾ ಪಕ್ಷದವ್ರಿಗೂ ಪ್ರೈಮ್ ಮಿನಿಸ್ಟರ್ ಅವರು. ಆದ್ರೆ ಲೋಕಲ್ ಫ್ಲೇವರ್ ಇರ್ಬೇಕು. ಅದಕ್ಕೆ ಲೋಕಲ್ ಫ್ಲೇವರ್ ಇದ್ದಾಗ
ಲೋಕಲ್ ಲೀಡರ್ಶಿಪ್ ಇರುವಾಗ ಇನ್ನಷ್ಟು ಬಲಗೊಳ್ಳುತ್ತೆ. ಯಾಕಂದ್ರೆ ಇಲ್ಲ ಅಂತಂದ್ರೆ ಇವತ್ತು ನೋಡಿ ಏನಾಗಿದೆ ಸರ್, TMC ತಗೊಂಡಿ, TRS ತಗೊಂಡಿ, ಆಂಧ್ರ ಪ್ರದೇಶ್ ತಗೊಂಡಿ, ಕೇರಳ ತಗೊಂಡ್ರಿ, ತಮಿಳುನಾಡು ತಗೊಂಡ್ರಿ, ಎಲ್ಲ ಒಡಿಶಾ ಇದ್ ಕಡೆ ಎಲ್ಲ ನೋಡಿದಾಗ ನಾನ್ ಬಿಜೆಪಿ ನಾನ್ ಕಾಂಗ್ರೆಸ್ ರೂಲ್ ಸ್ಟೇಟ್ಸ್ ಇವೆಲ್ಲ ಬೆಂಗಾಲ್ ಇವುಗಳನ್ನ ಇವ್ರು ಡಿಫೀಟ್ ಮಾಡಕ್ಕೆ ಆಗ್ತಾ ಇಲ್ಲ. ಅಲ್ಲ ವೆರಿ ಕ್ವಿಕ್ಲಿ 20 ವರ್ಷ ಆಯ್ತು ಅಲ್ಲಿ ನರೇಂದ್ರ ಮೋದಿ ಅವರು ಇವ್ರನ್ನ ತಲೆಯಲ್ಲಿ ಇಟ್ಕೊಂಡು ಅದು ರೆವಿಡಿ ಅಂತ ಹೇಳಿದ್ದು. ಯಾಕಂತಂದ್ರೆ ಆಮ್ ಆದ್ಮಿ ಎಮರ್ ದಟ್ ಈಸ್ ವೈ ಇವಾಗ ಏನಾಗ್ಬಿಟ್ಟಿದೆ ಅಂತಂದ್ರೆ ಫ್ರೀ ಬೀಸ್ ಇವತ್ತು ಸುಪ್ರೀಂ ಕೋರ್ಟ್ ಮುಂದೆ ಪಿಟಿಷನ್ ಇದೆ. ಯಾವುದು ಫ್ರೀ ಬೀಸ್ ಅನ್ನೋದನ್ನ ಅವರು ಡಿಸೈಡ್ ಮಾಡ್ಬೇಕಾಗಿದೆ. ಅಂತ ಸಮಯದಲ್ಲಿ ಇದು ಈ ತರದ ಒಂದು ಟಾರ್ಗೆಟ್ ಮಾಡಕ್ ಹೇಳಿದ್ರು. ಅದನ್ನ ಈ ವೀಕ್ ಲೀಡರ್ಶಿಪ್ ನ ಇಟ್ಕೊಂಡು ಇವತ್ತು ನರೇಂದ್ರ ಮೋದಿ ಅವರೇ ಮುಂದೆ ಇಟ್ಕೊಂಡು ಇವತ್ತು ಚುನಾವಣೆ ಮಾಡುವಂತ ಒಂದು ಎಲ್ಲಾ ಸನ್ನಿವೇಶ, ಆ ಪರಿಸ್ಥಿತಿ ನಮ್ ಕಣ್ಮುಂದೆ ಬಂದಿದೆ. ಯಾಕಂದ್ರೆ ಅವ್ರು ಓಟು ತರುವಂತದ್ದು ಇದ ಯೂತ್ ಇರ್ಬೋದು, ಇಲ್ಲಾಂದ್ರೆ ನೋ ಡೌಟ್ ಗಿವನ್ ಎ ಕ್ಲೀನ್ ಗವರ್ನಮೆಂಟ್. ಅದ್ರಲ್ಲಿ ಎರಡನೇ ಮಾತು ಏನಿಲ್ಲ. ಯಾವುದೇ ತರದ ಒಂದು ದೊಡ್ಡ ಸಮಸ್ಯೆಗಳಿಗಾಗ್ಲಿ ಇನ್ನೊಂದಕ್ಕಾಗ್ಲಿ ಮಾಡ್ಕೊಂಡೆ ನ್ಯಾಷನಾಲಿಟಿ ಅನ್ನೋ ಒಂದು ವಿಚಾರ ಇಟ್ಕೊಂಡು ಈ ಹಸ್ ಪರ್ಫಾರ್ಮ್ಡ್ ವೆಲ್ ಕಂಪೇರ್ ಟು ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್ ಹಸ್ ಡನ್ ವೆಲ್. ಆದ್ರೆ ಅದೊಂದೇ ಸಾಲದು, ಇಲ್ಲಿ ಲೋಕಲ್ ಲೀಡರ್ಶಿಪ್ ಗೆ ಪ್ರಾಮುಖ್ಯತೆ ಕೊಡಬೇಕು. ಯಡಿಯೂರಪ್ಪನವ್ರನ್ನ ಜೊತೆಗೆ ಹಾಕೊಂಡು ಹೋದ್ರೆ ಮಾತ್ರ ಅವರು ದೇ ಕ್ಯಾನ್ ಸೇ ಇಲ್ಲ, ಅದರ್ವೈಸ್ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಫಾರ್ ದೆಮ್. ಅಲ್ಲ ಒಂದ್ ನಿಮಿಷ, ಅಲ್ಲ ಈಗ ನಾನು ಒಂದು ಬ್ರೇಕ್ ಹೋಗಿ ಬರ್ತೀನಿ. ಆದ್ರೆ ಶಿವಕುಮಾರ್ ಅವರು ಒಂದು ಮಾತು ಹೇಳಿದ್ರಿ. ನೀವ್ ಏನ್ ಹೇಳಿದ್ದೀರಿ, ಸಿದ್ದರಾಮಯ್ಯನವರು ಇವತ್ತು ನಿನ್ನೆ 2 ದಿನ ಅದೇ ಮಾತನ್ನು ಹೇಳಿದ್ದಾರೆ. ನಮ್ಮ ರಾಜ್ಯದಲ್ಲಿ ಒಬ್ರು ವೀಕ್ ಚೀಫ್ ಮಿನಿಸ್ಟರ್ ಇದ್ದಾರೆ ಅಂತ. ವೀಕ್ ಚೀಫ್ ಮಿನಿಸ್ಟ್ರು ಕೇಂದ್ರದ ತಾಳಕ್ಕೆ ಕುಣಿತಾರೆ ಅಂತ. ಅಲ್ಲಿಗೆ ಒಂದು ಸಹಜವಾದ ಪ್ರಶ್ನೆ ಬರುತ್ತೆ. ಮೊನ್ನೆ ಸಿದ್ದರಾಮಯ್ಯನವ್ರು ಕೋಲಾರ್ನಲ್ಲಿ ಘೋಷಣೆ ಮಾಡಿದ್ರಲ್ಲ, ನಾನು ಇಲ್ಲಿಂದ ಸ್ಪರ್ಧೆ ಮಾಡಬೇಕು ಅಂತ ಇಚ್ಛಿಸ್ತೀನಿ ಅಂತ. ಆದರೂ ಚೆಂಡನ್ನ ಹೈಕಮಾಂಡ್ ಅಂಗಳಕ್ಕೆ ಹಾಕಿದ್ರಲ್ಲ, ಅದು ಯಾಕೆ ಮಾಡಿದ್ ಮತ್ತೆ? ಅದು ವೀಕ್ ಲೀಡರ್ಶಿಪ್ಪಾ? ಬ್ರೇಕ್ ನಂತರ ಚರ್ಚೆ ಮಾಡೋಣ. ಟು ದ ಪಾಯಿಂಟ್. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಪಾಯಿಂಟ್. ಸ್ಥಳೀಯ ನಾಯಕತ್ವ ಮತ್ತೆ ಇಲ್ಲಿ ವ್ಯಕ್ತಿತ್ವಗಳ ಪೈಪೋಟಿ ಇವತ್ತಿನ ದಿನ ದೇಶದಲ್ಲಿ ಮತ್ತೆ ರಾಜ್ಯದಲ್ಲಿ ರಾಜಕಾರಣ. ಹಾಗಾಗಿ ಅವ್ರ ವೀಕು ಇವ್ರ ವೀಕು, ಆ ಚರ್ಚೆಗೆ ಬರೋಣ ಒಂದೇ ನಿಮಿಷದಲ್ಲಿ. ಮಹೇಶ್ ತೆಂಗಿನಕಾಯಿ ಅವರೇ, ಇಲ್ಲಿ ಪ್ರಶ್ನೆ ಇನ್ನೊಂದು ಬಂದ್ಬಿಡುತ್ತೆ. ಕುಮಾರ್ ಅವರೇ, ನಿಮಗೂ ಕೂಡ ಕೇಳ್ತೀನಿ ನಂತರ. ಇಬ್ರು ಒಂದೇ ಬಸ್ಸಲ್ಲಿ ಯಾತ್ರೆ ಮಾಡಿದ್ರು. ಈಗ ಬಸ್ಸು ಒಂದೇ, ಡ್ರೈವರ್ ಸೀಟ್ ಇರೋದು ಒಂದೇ, ಸ್ಟೀರಿಂಗ್ ವೀಲ್ ಇರೋದು ಒಂದೇ ಅಂತ ನೀವು ಹೇಳಂಗೇ ಇಲ್ಲ. ಈ ಬಿಕ್ಕಟ್ಟು, ಒಳ ಜಗಳ, ಈ ಥರದ್ದೆಲ್ಲ ಏನೇನು ಮಾತುಗಳಿತ್ತು ಅದನ್ನ ಅಟ್ಲೀಸ್ಟ್ ತಾತ್ಕಾಲಿಕವಾಗಿ ಶಮನಗೊಳಿಸ್ಬಿಟ್ರ ಅಂತ ಯಶಸ್ವಿಯಾಗಿ ಒಟ್ಟಿಗೆ ಇಬ್ರು ನಾಯಕರು ಬಸ್ ಯಾತ್ರೆನಲ್ಲಿ ಪಾಲ್ಗೊಂಡು. ಮಹೇಶ್ ತೆಂಗಿನಕಾಯಿ ಅವರು, ಮಹೇಶ್ ತೆಂಗಿನಕಾಯಿ ಅವರು ಕೇಳಲಿಲ್ವಾ? ವಯಸ್ಸು ಬರ್ತಾ ಇಲ್ಲ, ಇನ್ಯಾಕಿಟ್ಟು ಮರಿ. ಮಹೇಶ್ ತೆಂಗಿನಕಾಯಿ ಅವರೇ, ನಾನು ಏನು ಕೇಳಿದೆ, ಇಬ್ರು ನಾಯಕರು ಬಸ್ ಯಾತ್ರೆನಲ್ಲಿ ಭಾಗವಹಿಸಿದ್ರು. ಒಳ ಜಗಳ, ಬಿಕ್ಕಟ್ಟು ಇದೆಲ್ಲದಕ್ಕೂ ಒಂದು ರೀತಿಯಲ್ಲಿ ಶಮನಗೊಳಿಸ್ಬಿಟ್ರ ಅಂತ ಈ ಮಾತಿಗೆ. ನಿಖಿಲ್, ವಯಸ್ಸು ಕೇಳ್ತಾ ಇಲ್ಲ ನನಗೆ. ಸರ್ ಈಗ ಕೇಳ್ತಿದ್ಯಾ? ಎನಿ ಬೆಟರ್? ಒಂದು ನಿಮಿಷ ಅದನ್ನು ರೀಕನೆಕ್ಟ್ ಮಾಡಿ, ನನ್ನ ಟೀಮ್ ಅದನ್ನು ರೀಕನೆಕ್ಟ್ ಮಾಡಿ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಕವಿತಾ ಮೇಡಮ್, ಈಗ ಇಬ್ಬರು ನಾಯಕರು ಒಟ್ಟಿಗೆನೆ ಒಂದೇ ಬಸ್ಸಲ್ಲಿ ಹೋದರು. ಈ ಬಿಕ್ಕಟ್ಟು, ಒಳ ಜಗಳ ಇವೆಲ್ಲ ಮಾತಿತ್ತಲ್ಲ, ಅದು ಡಸ್ ಇಟ್ ಸಿ ಅ ಟೆಂಪರರಿ ಎಂಡ್ ಅಂತ, ತಾತ್ಕಾಲಿಕವಾಗಿ ಅದನ್ನ ಶಮನಗೊಳಿಸಿದ್ರ ಅಂತ? ನಿಖಿಲ್ ಅವರೇ, ಪ್ರತಿ ಬಾರಿನೂ ಮೀಡಿಯಾ ಅವರು ಇದೇ ಪ್ರಶ್ನೆನ ಕಾಂಗ್ರೆಸ್ ಕೇಳ್ತಾನೆ ಇರ್ತಾರೆ. ಇದು ಬಿಜೆಪಿಲಿರುವ ಬಿಕ್ಕಟ್ಟು, ಅವ್ರ ಲೀಡರ್ಸ್ ಒಬ್ಬೊಬ್ರು ಯಾರ ತರ ಮಾತಾಡ್ತಾರೆ ಅದನ್ನ ನೀವ್ ಯಾವತ್ತೂ ಪ್ರಸ್ತಾಪ ಮಾಡಿದ್ರೆ ಇರ್ಲಿ, ಪರವಾಗಿಲ್ಲ, ನಾವು ಅದನ್ನ ಪಾಸಿಟಿವ್ ಆಗಿ ತಗೊಂತೀವಿ. ಬಿಕ್ಕಟ್ಟು ಅಂತ ಹೇಳಕ್ ಆಗೋದಿಲ್ಲ. ಎಲ್ಲಾ ಪಾರ್ಟಿಗಳಲ್ಲೂ ಎಲ್ಲಾ ಒಪಿನಿಯನ್ಸ್ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಂತಾರೆ ಅಂತಿಲ್ಲ. ದೇರ್ ಇಸ್ ಆಲ್ವೇಸ್ ಬಿ ಡಿಫರೆನ್ಸ್ ಆಫ್ ಒಪಿನಿಯನ್ಸ್ ಎಲ್ಲಾ ಲೀಡರ್ಸ್ ಹತ್ರನೂ ಇರುತ್ತೆ. ಹಾಗಾದ್ರೆ ಅದು ಬಿಕ್ಕಟ್ಟು ಅಂತಲ್ಲ, ಅವರವರ ಒಂದು ಕೆಲಸ ಮಾಡುವಂತ ಒಂದು ಮಾರ್ಗ ಅದು. ಸೊ ಹಾಗಾಗಿ ಬಿಕ್ಕಟ್ಟು ಅಂತ ಖಂಡಿತ ಇಲ್ಲ. ಇಬ್ರು ಇಬ್ರಲ್ಲ, ಎಲ್ಲಾ ನಾಯಕರು ಜೊತೆ ಆಗಿದ್ದೀವಿ. ಎಲ್ಲಾ ಕಾರ್ಯಕ್ರಮದವರು ಜೊತೆಗೆ ನಡೆಸಿದ್ದಾರೆ. ಇದು ಒಂದೇ ಕಾರ್ಯಕ್ರಮ ಅಲ್ಲ, ನಾವ್ ಯಾವ್ದಾವ್ದು ಕಾರ್ಯಕ್ರಮ ಇವತ್ತು ಕೆಪಿಸಿಸಿ ಇಂದಾಗ್ಲಿ ಅಥವಾ AICC ಇಂದಾಗ್ಲಿ ಮಾಡಿದೀವೋ, ಯಾವ್ದು ಯಾತ್ರೆ ಇರ್ಬೋದು, ಭಾರತ್ ಜೋಡೋ ಯಾತ್ರೆ ಇರ್ಬೋದು, ಅದು ಫ್ರೀಡಮ್ ಮಾರ್ಚ್ ಇರ್ಬೋದು, ಮೇಕೆದಾಟು ಯಾತ್ರೆ ಇರ್ಬೋದು, ಮತ್ತೆ ST ಸಮಾವೇಶ ಇರ್ಬೋದು, ಎಲ್ಲಾ ಪ್ರೋಗ್ರಾಮ್ಸ್ ನಲ್ಲೂ ಸಹ ಸಿದ್ದರಾಮಯ್ಯ ಅವರ ಒಂದು ಬರ್ತ್ಡೇ ಫಂಕ್ಷನ್ ಅಲ್ಲೂ ಸಹ ನೀವ್ ನೋಡಿದ್ರಿ ಯಾವ ತರ DK ಅವರು ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡಿದ್ರು ಅಂತ ಹೇಳ್ಬಿಟ್ಟು, ಅವರ ನಾಯಕತ್ವದ ಬಗ್ಗೆ ಯಾವ ತರ ಮಾತಾಡಿದ್ರು ಅಂತ ಹೇಳ್ಬಿಟ್ಟು. ಸೊ ಇದು ಒಳಗಡೆ ಡಿಫ್ರೆನ್ಸಸ್ ಸ್ವಲ್ಪ ಎಲ್ಲಾ ಪಕ್ಷದಲ್ಲೂ ಇರುತ್ತೆ. ಅಂದ್ರೆ ನಾವು ಡಿಫ್ರೆನ್ಸಸ್ ಒಪಿನಿಯನ್ ನಾವು ಬಿಕ್ಕಟ್ಟು ಅಂತ ಹೇಳಕ್ ಆಗೋದಿಲ್ಲ, ಬಿರುಕು ಅಂತ ಹೇಳಕ್ ಆಗೋದಿಲ್ಲ.
ನಮ್ಮ ನಾಯಕರು ಜೊತೆಯಲ್ಲೇ ಇದ್ದಾರೆ. ನಮ್ಮ ಎಲ್ಲಾ ಡಿಸಿಷನ್ಸ್ ವೆದರ್ ಯಾರಿಗೆ ಟಿಕೆಟ್ ಕೊಡ್ಬೇಕು, ಯಾರಿಗೆ ಟಿಕೆಟ್ ಕೊಡಬಾರ್ದು, ಯಾವ ಕಾರ್ಯಕ್ರಮ ಮಾಡ್ಬೇಕು, ಯಾವ ಕಾರ್ಯಕ್ರಮ ಮಾಡಿ, ಎಲ್ಲಾ ಡಿಸಿಷನ್ ಇಬ್ರು ಜೊತೆಯಲ್ಲೇ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಯಾವ್ದು ಎರಡು ಮಾತಿಲ್ಲ. ಈ ಒಂದು ಪ್ರತಿಜ್ಞಾ ಯಾತ್ರೆ ವಿಚಾರಕ್ಕೆ ಬಂದಾಗ 20 ಜಿಲ್ಲೆಗಳಲ್ಲಿ ಜೊತೆಯಾಗಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅದಾದ ನಂತರ ಪ್ರತಿಯೊಂದು ಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ನಾರ್ತ್ ನಲ್ಲಿ ಒಬ್ರು ಮಾಡ್ತಾರೆ, ಸೌತ್ ನಲ್ಲಿ ಮಾಡ್ತಾರೆ, ಮತ್ತೆ ಅದು ರಿವರ್ಸ್ ಆಗಿ ಅವ್ರು ಸೌತ್ ಹೋದಾಗ ಇವರು ನಾರ್ತ್ ಬರ್ತಾರೆ. ಸೊ ಒಂದು ದೊಡ್ಡ ಟೂರ್ ಪ್ಲಾನ್ ಹಾಕೊಂಡಿದೆ. ಆಯ್ತು ಮಹೇಶ್ ತೆಂಗಿನಕಾಯಿ ಅವರೇ, ಇನ್ ಮುಂದೆ ನೀವು ಬಿಕ್ಕಟ್ಟು ಬಿರುಕು ಅನ್ನೋ ಮಾತಾಡಂಗಿಲ್ಲ. ಕಾಂಗ್ರೆಸ್ ನಲ್ಲಿ ಒಗ್ಗಟ್ಟು ಮೂಡ್ಬಿಡ್ತು. ಈಗ ಬಿಕ್ಕಟ್ಟು ಬಿರುಕು ಅಂತ ಸ್ಟಾರ್ಟ್ ಆಗಿರೋದು ಬಿಜೆಪಿಯಲ್ಲಿ. ನಿಖಿಲ್ ಅವರೇ, ಆಗ್ಲೇ ನೀವು ನೋಡಿ, ಆಗಲೇ ನೀವೇನೋ ಕ್ವಶನ್ ಕೇಳ್ತಾ ಇದ್ರಿ, ನಂದು ನೆಟ್ವರ್ಕ್ ಸರಿ ಬರಲಿಲ್ಲ. ಅದು ಏನು ಕ್ವಶನ್ ಕೇಳಿದ್ರು ಅದು ನನ್ಗೆ ಗೊತ್ತಾಗ್ಲಿಲ್ಲ. ಇವಾಗ ಕವಿತಾ ರೆಡ್ಡಿ ಮೇಡಮ್ ಅವರು ಹೇಳ್ತಾ ಇದ್ರು, ಇಬ್ರು ದಾವಣಗೆರೆ ಸಮಾವೇಶದಲ್ಲಿ ಯಾವ ರೀತಿ ಇದ್ರು ಅಂತಂದೇಳಿ. ಇಡೀ ರಾಜ್ಯದ ಜನರು ನೋಡ್ಯಾರೆ, ದೇಶದ ಜನರು ನೋಡ್ಯಾರೆ ಯಾವ ರೀತಿಯಾಗಿ ಅವತ್ತು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಎದುರು ಇದ್ರು ಅನ್ನೋಂಥದನ್ನ. ಅವರ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ರು, ಇಬ್ರು ಬಂದು ಅಪ್ಕೊಳ್ಳಿ ಅನ್ನೋಂತಕ್ಕಂತ ಹೇಳಿದಂತ ಸನ್ನಿವೇಶನ ಎಲ್ಲರೂ ಕೂಡ ನಾವು ನೋಡಿದ್ದೇವೆ. ಅಂದ್ರೆ ಹೋಲ್ ಆಟಲ್ಲಿ ಇದರ ಇದೆ ನೋ ರಿಲೇಷನ್ ಅನ್ನತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಇವತ್ತು ನಮ್ಗೆ ಕಾಣ್ತಾ ಇದೆ. ಇವತ್ತೇನೋ ಫೋರ್ಸೆಬಿಲಿಟಿಗೆ ಇವತ್ತು ಅವ್ರು ಹೇಳಿದಾರೆ ಅನ್ನೋ ಕಾರಣಕ್ಕಾಗಿ ಅಡ್ಡಾಡ್ತಿದ್ದಾರೆ, ಜೊತೆ ಹೋಗ್ತಿದ್ದಾರೆ ಅನ್ನೋದನ್ನ ಬಿಟ್ಟರೆ ಯಾವುದು ಇದು ನಡೆಯಲ್ಲ ಅನ್ನೋದನ್ನ ಬಹಳ ಸ್ಪಷ್ಟ ಇದೆ. ಇದು ನಾಟ್ ಎ ಮೈನರ್, ಇಟ್ಸ್ ಬಿಗ್ ಇದೆ. ಅದು ಮುಂದಿನ ದಿನಮಾನಗಳಲ್ಲಿ ನಮಗೂ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಾಗ್ತಕ್ಕಂಥ ಸಂಗತಿ ಇದ್ದೇ ಇದೆ. ಇದು ಕಾಂಗ್ರೆಸ್ ಮಹೇಶನ ನಿಮ್ ಪಕ್ಷದ ಬಗ್ಗೆ ಮಾತಾಡಿ ದಯವಿಟ್ಟು. ನಿಮ್ಮ ಪಕ್ಷದಲ್ಲಿ ಯತ್ನಾಳ್ ಯಾವ ತರ ಮಾತಾಡ್ತಾ ಇದ್ದಾರೆ, ಮತ್ತೆ ಈಶ್ವರಪ್ಪನವರು ಏನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಬೇರೆ ಬೇರೆ ನಾಯಕರು ಯಾವ ತರ ಸ್ಟೇಟ್ಮೆಂಟ್ ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ನೀವ್ ಹೇಳಿದ್ದು ದಾವಣಗೆರೆಯಲ್ಲಿ ನಡೆದಿರ್ತಕ್ಕಂಥ ವಿಷಯದ ಬಗ್ಗೆ ಉಲ್ಲೇಖ ಮಾಡಿದ್ರಿ. ನಾನು ಹೇಳ್ತಾ ಇರೋದು ದಾವಣಗೆರೆಯಲ್ಲಿ ನಡೆದಿರ್ತಕ್ಕಂಥ ಉಲ್ಲೇಖ ಮಾಡಿದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಆಯ್ತು ಅಂತಕ್ಕಂಥ ವಿಷಯ ಹೇಳಿದ್ದಾರೆ ಇವತ್ತಲ್ಲೇ. ರಾಹುಲ್ ಗಾಂಧಿ ಅವರು ಹಿಂದಿನ ಕುಂತಿರ್ತಾರೆ, ಇಬ್ರು ಅಪ್ಕೊಳ್ಳಿ ಅಂತಕ್ಕಂಥ ಹೇಳ್ತಕ್ಕಂಥ ಸ್ಥಿತಿ ಇದೆ ಇವತ್ತು. ಬೊಮ್ಮಾಯಿ ಅವರು ಅವ್ರನ್ನೇ ನಾವು ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡ್ತೀವಿ ಅಂತ ಹೇಳಿ ಅದು ಹೇಳ್ತಾ ಇಲ್ಲ. ಕಾಂಗ್ರೆಸ್ ನಲ್ಲಿ ನಮ್ಗೆ ಆ ಪದ್ಧತಿ ಇದೆ. ನಾವ್ ಯಾರು ಇನ್ಕಂಬೆಂಟ್ ಚೀಫ್ ಮಿನಿಸ್ಟರ್ ಅಂತ ಯಾರಿದ್ದಾರೆ, ಹೌದಾ? ಹಾಗಾದ್ರೆ ನೀವ್ ಹೇಳಿ, ಕಾಂಗ್ರೆಸ್ ನವರು ಹೇಳಿ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಮಾಡ್ತಾರ ಅಥವಾ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿ. ಇವತ್ತು ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಅಥವಾ ಇವತ್ತು ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಖರ್ಗೆ ಅವರು ಹೇಳಿ, ಒನ್ ಮಿನಿಟ್ ಕೇಳಿ. ಐ ಆಮ್ ಆಲ್ಸೋ ಟೆಲ್ಲಿಂಗ್, ಪ್ಲೀಸ್ ಲಿಸನ್. ಇವತ್ತು ನಿಮ್ದು ಹೇಳಿ. ಹಾಗಾದ್ರೆ ಕಾಂಗ್ರೆಸ್ಸಿನ ಮುಂದಿನ ಮುಖ್ಯಮಂತ್ರಿ ಯಾರು ಅಂತ ಸ್ಪಷ್ಟೀಕರಣ ಕೊಡಿ. ಪದ ಕೇಳಿಸ್ಕೊಳ್ಳಿ. ಇನ್ಕಂಬೆಂಟ್ ಅಂತ ಹೇಳಿದೆ ಅಂದ್ರೆ ಈಗ ಸಿಟ್ಟಿಂಗ್ ಸಿಎಂ ಯಾರು ಇರ್ತಾರೆ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಇನ್ಕಂಬೆಂಟ್ ಸಿಎಂ ಬಗ್ಗೆ ಹೇಳ್ತಾ ಇದ್ದೀನಿ. ಸಿದ್ದರಾಮಯ್ಯ ಅವರಾಗ್ಲಿ ಡಿ ಕೆ ಶಿವಕುಮಾರ್ ಆಗ್ಲಿ ಈಗ ಇನ್ಕಂಬೆಂಟ್ ಸಿಎಂ ಅಲ್ಲ. ಸಿದ್ದರಾಮಯ್ಯ ಅವರು ಇನ್ಕಂಬೆಂಟ್ ಸಿಎಂ ಆದಾಗ ಅವನ್ನೇ ನಾವು ಪ್ರೊಜೆಕ್ಟ್ ಮಾಡಿದ್ದು. ದಯವಿಟ್ಟು ಅದನ್ನ ಯೋಚನೆ ಮಾಡಿ. ಐ ಆಮ್ ನಾಟ್ ಆರ್ಗ್ಯೂ ವಿತ್ ಇನ್ಕಂಬೆಂಟ್. ನಾನು ಆ ವರ್ಡಕ್ಕೆ ಮಾಡ್ತಾ ಇಲ್ಲ. ನೀವು ಹೇಳಿರ್ತಕ್ಕಂಥ ಸಂಗತಿಯ ಬಗ್ಗೆ ಮಾತ್ರ ಉಲ್ಲೇಖ ಮಾಡಿದೆ ನಾನು. ನೀವು ದಾವಣಗೆರೆ ಸನ್ನಿವೇಶವನ್ನು ಹೇಳಿದ್ದಕ್ಕೆ ಐ ಆಮ್ ಟೆಲ್ಲಿಂಗ್ ದಟ್ ಒನ್. ನೀವು ದಾವಣಗೆರೆ ಸನ್ನಿವೇಶ ಉಲ್ಲೇಖ ಮಾಡಿದ್ದಕ್ಕೆ ಎರಡನೇದು ಸರ್, ಬಿಕ್ಕಟ್ಟು ಬಿರುಕು ಮಾತಾಡಂಗಿಲ್ಲ ಸರ್, ಯಾಕಂದ್ರೆ ಇಬ್ರು ಒಂದೇ ಬಸ್ ಅಲ್ಲಿ ಯಾತ್ರೆ ಮಾಡ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಭಾಷಣವನ್ನು ಮಾಡಿದ್ದಾರೆ, ಅದ್ಭುತ ಭಾಷಣ ಮಾಡಿದ್ದಾರೆ. ಯಾವ ನಿಮ್ ಇದೆ ಡಿ ಕೆ ಶಿವಕುಮಾರ್, ನಾನು ಒಂದ್ ಮಾತು ಕೇಳ್ತೇನೆ ಕವಿತಾ ರೆಡ್ಡಿ ಅವರೇ. ಇವತ್ತು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಘಂಟಾಘೋಷವಾಗಿ ಅನೇಕ ಆಪಾದನೆಗಳನ್ನು ಮಾಡ್ತಾ ಇದ್ದಾರೆ ನೋಡಿ. ಇವತ್ತು ರಾಜ್ಯದಲ್ಲಿ ಅನೇಕ ಆಪಾದನೆಗಳನ್ನ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ನಿಮ್ಗೆ ವೇದಿಕೆಯನ್ನು ಒದಗಿಸಿಕೊಟ್ಟಿದ್ವಿ. ವಿಧಾನಸಭೆಯಲ್ಲಿ ಅಧಿವೇಶನ ನಡೆದಂತ ಸಂದರ್ಭದಲ್ಲಿ ವೇದಿಕೆ ಕೊಟ್ಟಾಗ ವೈ ಯು ಆರ್ ಬೈಕಾಟಿಂಗ್? ನೀವು ಅಲ್ಲಿ ಬಂದು ಚರ್ಚೆ ಮಾಡಬೇಕಾಗಿತ್ತು. ಏನು ಅಲಿಗೇಷನ್ ಮಾಡ್ತೀರಿ ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನು ನೀಡಬೇಕಾಗಿತ್ತು. ನಮ್ಮ ಮೇಲೆ ನೀವು ಅಲಿಗೇಷನ್ ಮಾಡಿದ್ರೆ ಅಷ್ಟೇ ಅಲ್ಲ, ಎಲ್ಲ ವಿಷಯಗಳ ಬಗ್ಗೆ ಆರೋಪದ ಬಗ್ಗೆ ಅಲ್ಲ. ಬಸ್ ಯಾತ್ರೆ ಶುರು ಆಯ್ತು, ಡ್ರೈವರ್ ಬೇರೆ ಯಾರೋ ಆದ್ರೂ ಇಬ್ರು ನಾಯಕರು ಒಟ್ಟಿಗೆ ಕೂತಿದ್ದಾರೆ ಅನ್ನೋದು ಸತ್ಯ ವಿಷಯ. ಕುಮಾರ್ ಅವರೇ, ನೋಡಿದೀವಿ ಕುಮಾರ್ ಅವರೇ, ವೆರಿ ಕ್ವಿಕ್ಲಿ ನನ್ನ ಹತ್ರ ಇರೋದೇ 2 ನಿಮಿಷ, 1 ನಿಮಿಷ ನಿಮ್ಗೆ. ಈ ಬಿಕ್ಕಟ್ಟು ಬಿರುಕು ಅನ್ನೋ ಪ್ರಶ್ನೆ ಇನ್ಮೇಲೆ ಬರಬಾರ್ದಾ? ಇಬ್ರು ಒಟ್ಟಿಗೆ ಹೋಗ್ತಾ ಇದಾರಲ್ಲ, ಒಗ್ಗಟ್ಟು ಬಂದ್ಬಿಡ್ತು, ಬಿಕ್ಕಟ್ಟು ಎಲ್ಲಿಂದ? ಅಲ್ಲ, ಅವ್ರ ಪಕ್ಷದ ಆಂತರಿಕ ವಿಚಾರ, ಭಿನ್ನಮತ ಸೃಷ್ಟಿಯಾಗೋದು, ಮತ್ತೊಂದು ಗುಂಪುಗಾರಿಕೆ ಸೃಷ್ಟಿಯಾಗೋದು ಎಲ್ಲ ಅವ್ರ ಪಕ್ಷದ ಆಂತರಿಕ ವಿಚಾರಗಳು. ಸರಿದೂಗಿಸ್ಕೊಂಡು ಹೋಗೋದು ಜನರಿಗೆ ಅವ್ರ ಪಕ್ಷದ ಕಾರ್ಯಕ್ರಮ ಆಗಿರ್ಬೋದು. ನಮ್ಮ ಕಾರ್ಯಕ್ರಮ ಏನು ಅಂತಂದರೆ ಈ ಬಿಕ್ಕಟ್ಟು ಗಿಕ್ಕಟ್ಟು ಒಳಜಗಳಗಳು ಗುಂಪುಗಾರಿಕೆ ಅದಲ್ಲ. ಜನತೆಗೆ ಏನು ಕೊಡ್ತೀವಿ ಕಾರ್ಯಕ್ರಮ ಅನ್ನೋದು ನಮ್ಮ ಪಾಯಿಂಟು.
ನಾವೇನು ಮುಂದೆ ಚುನಾವಣೆಯಲ್ಲಿ ಗೆದ್ದು ಬಂದರೆ ನೀವು ಆಶೀರ್ವಾದ ಕೊಟ್ಟರೆ ಕರ್ನಾಟಕದ ಜನತೆ ನಿಮಗೆ ಏನೇನು ಕಾರ್ಯಕ್ರಮಗಳು ಕೊಡ್ತೇವೆ, ಈ ರಾಜ್ಯವನ್ನು ಯಾವ ರೀತಿ ಆರ್ಥಿಕ ಸಬಲೀಕರಣ ಮಾಡ್ತೇವೆ, ಕೇಂದ್ರ ಸರ್ಕಾರ ನಮ್ಗೆ ಆಗ್ತಿರೋ ಟೋಪಿ, ನಮಗೆ ಮಾಡ್ತಿರೋ ಮೋಸ ಅನ್ಯಾಯವನ್ನು ಸರಿಪಡಿಸೋ ನಿಟ್ಟಲ್ಲಿ ನಮ್ಮ ರಾಜ್ಯಕ್ಕೆ ಬರಬೇಕಾಗಿರೋ ಸವಲತ್ತುಗಳನ್ನ ತೆಗೆದುಕೊಳ್ಳೋ ಬಗ್ಗೆ ಯೋಚನೆ ಮಾಡ್ತೀವಿ. ಈ ತರ ಅವ್ರ ಮೇಲೆ ಇವ್ರು ಈ ನಾಯಕರ ಮೇಲೆ ಅದು ರಾಜಕೀಯ ನಡೆಗಳು, ರಾಜಕೀಯ ನಡೆಗಳು ರಾಜ್ಯದ ಅಭಿವೃದ್ಧಿ ವಿಷಯವೇ ಬೇರೆ. ಇಲ್ಲಿ ನೋಡಿ, ನಾಯಕರುಗಳ ಮಧ್ಯೆ ಭಾರತೀಯ ಜನತಾ ಪಾರ್ಟಿ ಎಷ್ಟು ಭಾರತೀಯ ಜನತಾ ಪಾರ್ಟಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಪ್ರಧಾನಮಂತ್ರಿ ಮಾಡ್ತಾರೆ. ನಾವು ಒಂದು ಕುಟುಂಬಕ್ಕಾಗಿರ್ತಕ್ಕಂಥ ಕುಮಾರಸ್ವಾಮಿ ನಿಮ್ದು ಕುಟುಂಬಕ್ಕೆ ಸೀಮಿತ ಏನಿಲ್ಲ ನಿಮ್ಮ ಪಾರ್ಟಿ. ಕುಟುಂಬ ಕರ್ನಾಟಕ ಇವತ್ತು ಒಂದು ಕುಟುಂಬದ ಪಕ್ಷವಾಗಿ ಜೆಡಿಎಸ್ ಇದೆ. ಇನ್ನೇನಿಲ್ಲ ನಿಮ್ದು ಕರ್ನಾಟಕ ಅಲ್ಲ ನಿಮ್ದು. ನೀವು ಕರ್ನಾಟಕದ ಜನತೆಗಿದ್ರೆ 10 ಜನ MLA ಕೊಟ್ಟಿದ್ರೆ ಭವಾನಿ ರೇವಣ್ಣ ಮಾಡುವಂತದಲ್ಲ, ಅನಿತಾ ಕುಮಾರಸ್ವಾಮಿ ಮಾಡುವಂತದಲ್ಲ, ನಿಖಿಲ್ ಮಾಡುವಂತದಲ್ಲ, ರೇವಣ್ಣ ಮಾಡುವಂತದಲ್ಲ. ನಾನು ಶಿವಕುಮಾರ್ ಅವ್ರ ಹತ್ರ ಮಾತಾಡ್ಬೇಕು. ಶಿವಕುಮಾರ್ ಅವರೇ, ಕಡೆದಾಗಿ ಒಂದು ಕಡೆ ಘೋಷಣೆ, ಇನ್ನೊಂದು ಕಡೆ ಗರ್ಜನೆ. ಒಬ್ರು ಪಂಚರತ್ನ ಯಾತ್ರೆ, ಇನ್ನೊಬ್ರು ಬಸ್ ಯಾತ್ರೆ, ಮತ್ತೊಬ್ರು ಮೋದಿ ಯಾತ್ರೆ. ಈ ಸದ್ಯದ ಪರಿಸ್ಥಿತಿಯ ಸಾರಾಂಶ ನಿಮ್ಮಿಂದ ಕೇಳಿ ಕಾರ್ಯಕ್ರಮವನ್ನ ಮುಗಿಸ್ತೇನೆ. ಶಿವಕುಮಾರ್ ಅವರು, ಕೆಲಸ ಈ ಎಲ್ಲಾ ಯಾತ್ರೆಗಳ ನಡುವೆ ಇವತ್ತು ಕರ್ನಾಟಕದಲ್ಲಿ ಜನಗಳ ಯಾತ್ರೆ ಆಗ್ತಾ ಇದೆ. ಯಾಕಂತಂದ್ರೆ ಇವತ್ತು ಈ ಮೂರೂ ಪಕ್ಷಗಳು ಏನ್ ಮಾಡ್ತಾ ಇದಾರೆ ಅನ್ನೋದನ್ನ ಇವತ್ತು ಎವ್ಯಾಲ್ಯೂಯೇಟ್ ಮಾಡಕ್ಕೆ ಒಂದು 3 ಜನನ ಒಂದು ಪ್ಲಾಟ್ಫಾರ್ಮ್ ನ ಕೊಟ್ಟಿರೋದಕ್ಕೆ ಬಹಳ ಧನ್ಯವಾದಗಳು 3 ಪೊಲಿಟಿಕಲ್ ಪಾರ್ಟಿಗೂ. ಇಟ್ ಇಸ್ ಟೈಮ್ ಪೀಪಲ್ ಅಸೆಸ್ ದೆಮ್. ಯಾಕಂದ್ರೆ ಇವ್ರನ್ನ ಎವ್ಯಾಲ್ಯೂಯೇಟ್ ಮಾಡುವಂತ ಒಂದು ಸಮಯ ಬಂದಿದೆ. ಆ ಎವ್ಯಾಲ್ಯೂಯೇಷನ್ಗೆ ಇವತ್ತು ಎಷ್ಟು ಮಾರ್ಕ್ಸ್ ಸಿಗುತ್ತೆ ಅಂತ ನಾವು ನೋಡ್ಬೇಕಾಗಿದೆ. ಇವತ್ತು ಬಿಕ್ಕಟ್ಟು ಮುಗಿದಿದ್ಯಾ ಕಾಂಗ್ರೆಸ್ ಅಲ್ಲಿ ಅಂತ ಹೇಳಿದ್ರಲ್ಲ, ನಿಮ್ಗೆ ಗೊತ್ತಿರ್ಲಿ, ಡ್ರೈವರ್ ಇಸ್ ಮಲ್ಲಿಕಾರ್ಜುನ್ ಖರ್ಗೆ. ಅದು ಪಾಯಿಂಟ್ ಅದನ್ನೇ ಹೇಳ್ದೆ. ಡ್ರೈವರ್ ಸೀಟ್ ಅಲ್ಲಿ ಇವತ್ತು ಯಾರೋ ಬೇರೆಯವ್ರು ಇದ್ದಾರೆ. ಚುನಾವಣೆಯಲ್ಲಿ ಫಲಿತಾಂಶ ಬಂದ ನಂತರನು ಡ್ರೈವರ್ ಸೀಟ್ ಅಲ್ಲಿ ಬೇರೆ ಯಾರೋ ಬರ್ತಾರಾ ಅನ್ನೋದು ಪ್ರಶ್ನೆ. ಶಿವಕುಮಾರ್ ಅವರೇ, ಮುಂದುವರಿಸಿ, ಮುಗಿಸ್ಬಿಡಿ ನಿಮ್ಮ ಮಾತು ಪ್ಲೀಸ್. ಇಲ್ಲ, ಯಾಕಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ, 50 ವರ್ಷಗಳ ಕಾಲ ಕರ್ನಾಟಕದ ರಾಜಕೀಯನ ಅರ್ದು ಕುಡ್ದಿರೋದ್ರಿಂದ, ಆಮೇಲೆ ಇವರಿಬ್ಬರನ್ನು ಒಟ್ಟಿಗೆ ಕರ್ಕೊಂಡು ಹೋಗ ದಿ ವೇ ಖರ್ಗೆ ಹ್ಯಾಂಡಲ್ಡ್ ಇನ್ ಹರಿಯಾಣದಲ್ಲಿ ಚೀಫ್ ಮಿನಿಸ್ಟರ್ ವಿಚಾರ ಬಂದಾಗ ಯಾವ ತರ ಹ್ಯಾಂಡಲ್ ಮಾಡಿದ್ರು ಅಂತ ನಾವು ನಿಮ್ಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಅದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಇವತ್ತು ಡ್ರೈವರ್ ಸೀಟ್ ಅಲ್ಲಿ ಖರ್ಗೆ ಕುಂತಿದ್ದಾರೆ. ಇವರಿಬ್ಬರು ಒಟ್ಟಿಗೆ ಹೋಗ್ಲೇಬೇಕಾದಂತ ಒಂದು ಅನಿವಾರ್ಯತೆ ಇವತ್ತು ಸೃಷ್ಟಿಯಾಗಿದೆ ಇವತ್ತು. ಹಂಗಾಗಿ ಇವತ್ತು ಪಂಚರತ್ನ ಇರ್ಬೋದು, ಇಲ್ಲಾಂದ್ರೆ ಕಾಂಗ್ರೆಸ್ ನ ರ್ಯಾಲಿ ಇರ್ಬೋದು, ಇಲ್ಲ ಮೋದಿ ಅವರು ಬರ್ತಾ ಇರೋದಿರ್ಬೋದು, ಇಟ್ಸ್ ಡೆಫಿನೆಟ್ಲಿ ದಿ ಟೆಂಪೋ ಸ್ಟಾರ್ಟೆಡ್. ಎಲೆಕ್ಷನ್ ಟೆಂಪೋನ ಇವತ್ತಿಂದ ಒಂದು ಶಕೆ ಅಂತೂ ಪ್ರಾರಂಭ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ರೈಟ್ ಮೇಡಮ್, ನನ್ನ ಹತ್ರ ಸಮಯ ಆಯ್ತಿದ್ದಷ್ಟೇ. ನನ್ನ ಎಲ್ಲ ಅತಿಥಿಗಳಿಗೂ ಧನ್ಯವಾದ ನಿಮ್ಮ ಸಮಯಕ್ಕಾಗಿ. ಕಡೆಯದಾಗಿ ಮೌಲ್ಯಮಾಪನ ಮಾಡೋ ಸಂದರ್ಭ ಸಮಯ ಬಂದೇ ಬಿಡ್ತು. ಯಾವ ಆಧಾರದ ಮೇಲೆ ಮಾಡ್ತೀರಿ? ಬರೀ ಘೋಷಣೆ ಮೇಲ, ಅಥವಾ ಹಿಂದಿನ ಕೆಲಸನೂ ನೋಡ, ಅಥವಾ ಮುಂದಿನ ಭರವಸೆ ನೋಡ? ಅದು ನಿಮಗೆ ಬಿಟ್ಟಿದ್ದು. ನೋಡ್ತೀರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ.